ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರ. ಸಮಯ ಆಯಿತು, ಜಾಯಿನ್ ಆಗುವವರು ಬಂದು ಜಾಯಿನ್ ಆಗಲಿ. ನಾವು ಸಮಯಕ್ಕೆ ಸರಿಯಾಗಿ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ನಮ್ಮ ಈ ಧ್ಯಾನ ಅಂತ ಹೇಳತಕ್ಕಂಥ ಒಂದು ಪರಿಕಲ್ಪನೆಯನ್ನ ನಮ್ಮ ಈ ಜಗತ್ತಿಗೆ ತಂದುಕೊಟ್ಟಿರತಕ್ಕಂತಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಇವರಿಗೆ ನನ್ನ ನಮನಗಳು. ಹಾಗೆಯೇ ಮಹಾವತಾರ್ ಬಾಬಾಜಿ ಅವರಿಗೂ ಸಹ ನನ್ನ ಪ್ರಣಾಮಗಳು. ಈ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿರತಕ್ಕಂತಹ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂಥ ಡಾಕ್ಟರ್ ರಂಗನಾಥ್ ಸರ್ ಅವರಿಗೆ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೆ ನನ್ನ ನಮನಗಳು. ಹಾಗೆ ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಯರಿಗೂ ಸಹ ನನ್ನ ಪ್ರಣಾಮಗಳನ್ನ ತಿಳಿಸ್ತೇನೆ. ಬಂಧುಗಳೇ, ಧ್ಯಾನಕ್ಕೆ ಕೂತ್ಕೊಳ್ಳುವ ಮಾರ್ಗಸೂಚಿಯನ್ನ ಹೇಳ್ತಾ ಇದ್ದಾನೆ. ಕೆಲವರಿಗೆ ಕನ್ಫ್ಯೂಷನ್ ಇದೆ. ನಾವು ಕೆಳಗೆ ಕೂತ್ಕೊಂಡು ಮಾಡ್ಬೇಕಾ ಅಥವಾ ಮೇಲೆ ಕೂತು ಮಾಡಬಹುದಾ ಅಂತ ಹೇಳತಕ್ಕಂಥದ್ದು. ಧ್ಯಾನಕ್ಕೆ ಕೂತ್ಕೊಳ್ಳುವ ಮೊದಲು ತಾವು ಕನ್ನಡಕ ಧರಿಸಿದಂತ ಪಕ್ಷದಲ್ಲಿ ಕನ್ನಡಕವನ್ನ ತೆಗೆದಿಡಿ. ಎಲ್ಲರೂ ಸಹ ಒಂದು ಲೋಟ ನೀರನ್ನು ಕುಡಿಯಿರಿ. ಯಾಕಂತಂದ್ರೆ ನಮಗೆ ಪ್ರಾಣಶಕ್ತಿ ನಮ್ಮ ದೇಹದ ಒಳಗೆ ಪಸರಿಸುವಾಗ ನಮಗೆ ಬಾಯಾರಿಕೆ ಆಗಬಹುದು. ಅದಕ್ಕೋಸ್ಕರ ಒಂದು ಲೋಟ ನೀರನ್ನ ಕೂತ್ಕೊಂಡು ಕುಡಿಯಿರಿ. ಇನ್ನೊಂದು ಲೋಟ ನೀರನ್ನ ತಮ್ಮ ಪಕ್ಕದಲ್ಲಿ ಇಟ್ಟುಕೊಳ್ಳಿ. ಧ್ಯಾನ ಆದ ನಂತರ ಬಾಯಾರಿಕೆ ಆಗುವ ಸಾಧ್ಯತೆ ಇದೆ, ಆವಾಗ ಒಂದು ಲೋಟ ನೀರನ್ನ ಕುಡಿಯಬಹುದು. ನಾವು ಕೆಳಗೆ ಚಾಪೆ ಹಾಕಿ ಅಥವಾ ಯಾವುದೇ ಒಂದು ಮ್ಯಾಟನ್ನು ಹಾಕಿ ಕೆಳಗೆ ಕೂತ್ಕೊಂಡು ಧ್ಯಾನ ಮಾಡಬೇಕು ಅಂತ ಇಲ್ಲ. ಧ್ಯಾನವನ್ನ ಕುರ್ಚಿ ಮೇಲೆ, ಸೋಫಾದ ಮೇಲೆ ಅಥವಾ ಮಂಚದ ಮೇಲೆ ಕೂತು ಸಹ ಮಾಡಬಹುದು. ಅವರವರ ಆರೋಗ್ಯ, ಅವರವರ ಅಭ್ಯಾಸಕ್ಕೆ ತಕ್ಕಂತೆ ತಮ್ಮ ಬೆನ್ನನ್ನ ನೇರವಾಗಿ ಇಟ್ಟುಕೊಂಡು ಕೂತ್ಕೊಳ್ಳಬೇಕು. ಕುರ್ಚಿಯಲ್ಲಿ ಕೂತವರು ಕಾಲನ್ನ ಕೆಳಗೆ ಬಿಟ್ಟು ಎರಡೂ ಕಾಲನ್ನ ಹೀಗೆ ಕ್ರಾಸ್ ಮಾಡಿ ಇಟ್ಟುಕೊಂಡು ಕೂತ್ಕೊಳ್ಳಿ. ಬೆನ್ನು ನೇರವಾಗಿರ್ಲಿ. ಎರಡೂ ಕೈಗಳನ್ನ ಹೀಗೆ ಲಾಕ್ ಮಾಡಿ ತಮ್ಮ ಹೊಟ್ಟೆಯ ಕೆಳಗೆ ಅಂದ್ರೆ ತೊಡೆಯ ಮೇಲೆ ಇಟ್ಟುಕೊಳ್ಳಿ. ಸುಖಾಸನ ಅಥವಾ ಪದ್ಮಾಸನದಲ್ಲಿ ಕೂತಿರುವವರು ಅದೇ ಸ್ಥಿತಿಯಲ್ಲಿದ್ದು ಕೈಯನ್ನ ಲಾಕ್ ಮಾಡಿಕೊಂಡು ಹೊಟ್ಟೆಯ ಕೆಳಗೆ ತೊಡೆಯ ಮೇಲೆ ಇಟ್ಟುಕೊಳ್ಳಿ. ಒಂದು ವೇಳೆ ಯಾರಿಗಾದ್ರೂ ಅರ್ಧ ಗಂಟೆಯವರೆಗೆ ಅದೇ ಸ್ಥಿತಿಯಲ್ಲಿ ಇರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದಂತಹ ಪಕ್ಷದಲ್ಲಿ ಕಾಲುಗಳನ್ನು ಸ್ವಲ್ಪ ಸಡಿಲು ಮಾಡ್ಕೊಳ್ಳಿ. ಕಣ್ಣನ್ನು ಮಾತ್ರ ಬಿಡಬಾರದು. ಧ್ಯಾನಕ್ಕೆ ಕೂತಾಗ, ಧ್ಯಾನವನ್ನ ಪ್ರಾರಂಭ ಮಾಡಿದಾಗ ನಾವು ನಮ್ಮ ಕಣ್ಣನ್ನ ಮೃದುವಾಗಿ ಮುಚ್ಚಬೇಕು. ಮಗು ಹೇಗೆ ಮೃದುವಾಗಿ ಕಣ್ಣನ್ನ ಮುಚ್ಚಿ ಮಲಗಿರ್ತದೋ ಅದೇ ರೀತಿಯಲ್ಲಿ ನಾವು ಮೃದುವಾಗಿ ಕಣ್ಣನ್ನ ಮುಚ್ಕೊಂಡಿರ್ಬೇಕು. ದೇಹದಲ್ಲಿ ಯಾವುದೇ ಬಿಗಿತ ಬೇಡ. ನಮ್ಮ ಮನಸ್ಸಿನಲ್ಲಿ ಯಾವುದೇ ಆಲೋಚನೆ ಬೇಡ. ಯಾವುದೇ ದೇವರ ನಾಮ, ಜಪ, ತಪ, ಶ್ಲೋಕ ಇದು ಯಾವುದು ಸಹ ಬೇಡ. ನಮ್ಮ ಗಮನ ಕೇವಲ ನಾವು ಉಸಿರಾಡತಕ್ಕಂತಹ ಉಸಿರಿನ ಮೇಲೆ ಮಾತ್ರ ಇರಲಿ. ಒಂದು ವೇಳೆ ನಮಗೆ ಯಾವುದೇ ಆಲೋಚನೆ ಬಂದಲ್ಲಿ, ಆಲೋಚನೆ ಬರುವುದು ಸಹಜ. ಆಲೋಚನೆ ಬಂದಂತ ಸಂದರ್ಭದಲ್ಲಿ ಅದಕ್ಕೊಂದು ಧನ್ಯವಾದವನ್ನ ಹೇಳಿ ಅದನ್ನ ಪಕ್ಕಕ್ಕೆ ಸರಿಸಿ ತಾವು ಪುನಃ ತಮ್ಮ ಉಸಿರನ್ನೇ ಗಮನಿಸುವ ಹಾಗೆ ಮಾಡಬೇಕು ಅಥವಾ ಉಸಿರನ್ನೇ ಗಮನಿಸಬೇಕು. ಎಲ್ಲರಿಗೆ ಈಗಾಗಲೇ ಧ್ಯಾನ ಮಾಡಿ ಅಭ್ಯಾಸ ಇದೆ. ಎಲ್ಲರೂ ಸಹ ಧ್ಯಾನಕ್ಕೆ ಕುಳಿತುಕೊಳ್ಳಿ. ಧ್ಯಾನವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡೋಣ. ಮೊದಲನೆಯದಾಗಿ ನಾವು 20 ನಿಮಿಷಗಳ ಕಾಲ ಅದ್ಭುತವಾದ ಸಂಗೀತದೊಂದಿಗೆ ಧ್ಯಾನವನ್ನ ಮಾಡೋಣ. ತದನಂತರ ನಾವು 10 ನಿಮಿಷಗಳ ಕಾಲ
ಮೌನ ಧ್ಯಾನವನ್ನ ಮಾಡೋಣ. ಎಲ್ಲರೂ ಧ್ಯಾನಕ್ಕೆ ಕೂತುಕೊಂಡು ಧ್ಯಾನವನ್ನ ಮುಂದುವರಿಸೋಣ.
ಧ್ಯಾನ ಬಂಧುಗಳೇ, ನಾವೀಗ ಅದ್ಭುತವಾದ ಸಂಗೀತದೊಂದಿಗೆ ಧ್ಯಾನವನ್ನ ಮಾಡ್ತಾ ಇದ್ದೇವೆ. ಮುಂದೆ ನಾವು 20 ನಿಮಿಷಗಳ ಕಾಲ ಶೂನ್ಯ ಧ್ಯಾನವನ್ನ ಮಾಡೋಣ. ಸೈಲೆಂಟ್ ಮೆಡಿಟೇಷನ್ ಅನ್ನ ಮಾಡೋಣ. ಯಾರು ಕಣ್ಣು ಬಿಡಬೇಡಿ, ಶೂನ್ಯ ಧ್ಯಾನಕ್ಕೆ ಹೋಗೋಣ. ಈಗ ನಾವೆಲ್ಲರೂ ಶೂನ್ಯ ಧ್ಯಾನವನ್ನ ಮಾಡೋಣ. ಯಾರು ಕಣ್ಣು ಬಿಡಬೇಡಿ. ಆಳವಾದ ಅದ್ಭುತವಾದ ಶೂನ್ಯ ಧ್ಯಾನವನ್ನ ಮಾಡೋಣ. ಸೈಲೆಂಟ್ ಮೆಡಿಟೇಷನ್ ಅನ್ನ ಮಾಡೋಣ. ಯಾರು ಸಹ ಕಣ್ಣನ್ನ ತೆರೆಯಬೇಡಿ. ಯಾವುದೇ ಆಲೋಚನೆ ಬೇಡ. ಶರೀರದಲ್ಲಿ ಯಾವುದೇ ಬಿಗಿತ ಬೇಡ. ಯಾವುದೇ ಜಪ ಮಂತ್ರ ಶ್ಲೋಕ ಬೇಡ. ಎಲ್ಲರೂ ತಮ್ಮ ಗಮನವನ್ನ ತಾವಾಡುವ ಉಸಿರಿನ ಮೇಲೆ ಇಡಿ. ಎಲ್ಲರ ಗಮನ ಶ್ವಾಸದ ಮೇಲೆ ಇರಲಿ. ಎಲ್ಲರೂ ತಮ್ಮ ಶ್ವಾಸವನ್ನೇ ಗಮನಿಸಿ. ರಿಲ್ಯಾಕ್ಸ್ ಆಗಿ ಕುಳಿತು ಎಲ್ಲರೂ ಸಹ ತಮ್ಮ ಶ್ವಾಸವನ್ನೇ ಗಮನಿಸಿ. ಶ್ವಾಸವನ್ನೇ ಗಮನಿಸಿ.
ಇನ್ನು ಕೇವಲ 5 ನಿಮಿಷಗಳ ಶೂನ್ಯ ಧ್ಯಾನವನ್ನ ಮುಂದುವರಿಸೋಣ. ಯಾರು ಕಣ್ಣು ಬಿಡಬೇಡಿ. ಎಲ್ಲರ ಗಮನ ತಮ್ಮ ಉಸಿರಿನ ಮೇಲೆ ಇರಲಿ. ಯಾರು ಕಣ್ಣು ಬಿಡಬೇಡಿ. ಇನ್ನು ಕೇವಲ 2 ನಿಮಿಷಗಳ ಶೂನ್ಯ ಧ್ಯಾನ. ಯಾರು ಕಣ್ಣು ಬಿಡಬೇಡಿ. ಎಲ್ಲರ ಗಮನ ಉಸಿರಿನ ಮೇಲೆ ಇರಲಿ. ಶ್ವಾಸದ ಮೇಲೆ ಧ್ಯಾಸ. ತಮ್ಮ ಉಸಿರಾಟವನ್ನೇ ಗಮನಿಸಿ. ಇನ್ನು 30 ಸೆಕೆಂಡುಗಳ ಶೂನ್ಯ ಧ್ಯಾನವನ್ನ ಮುಂದುವರಿಸೋಣ. ಇನ್ನು ಕೇವಲ 5 ಸೆಕೆಂಡುಗಳ ಶೂನ್ಯ ಧ್ಯಾನ. ಎಲ್ಲರೂ ಸಹ ಧ್ಯಾನದಿಂದ ದೇಹ ಎಚ್ಚರಿಕೆಗೆ ಬನ್ನಿ. ಯಾರು ಕಣ್ಣು ಬಿಡಬೇಡಿ. ಧ್ಯಾನದಿಂದ ಎಲ್ಲರೂ ದೇಹ ಎಚ್ಚರಿಕೆಗೆ ಬನ್ನಿ. ಯಾರು ಕಣ್ಣು ಬಿಡಬೇಡಿ. ಇನ್ನು ಕೇವಲ 5 ಸೆಕೆಂಡುಗಳ ಧ್ಯಾನ. 5, 4, 3, 2, 1, 0. ಎಲ್ಲರೂ ನಿಧಾನವಾಗಿ ತಮ್ಮ 2 ಕೈಗಳನ್ನು ಬಿಡಿಸಿಕೊಂಡು 5 ಸೆಕೆಂಡುಗಳ ಕಾಲ ತಮ್ಮ 2 ಕಣ್ಣುಗಳ ಮೇಲೆ ಹಸ್ತವನ್ನ ಇಡಿ. 5, 4, 3, 2, 1, 0. ನಿಧಾನವಾಗಿ ತಮ್ಮ 2 ಕೈಗಳ ಹಸ್ತವನ್ನ ನೋಡುತ್ತಾ ತಮ್ಮ 2 ಕಣ್ಣುಗಳನ್ನು ನಿಧಾನವಾಗಿ ತೆರೆಯಿರಿ. ಅದ್ಭುತವಾದ ಧ್ಯಾನವನ್ನ ಮಾಡಿದ ಎಲ್ಲ ಧ್ಯಾನ ಬಂಧುಗಳಿಗೆ ಧನ್ಯವಾದಗಳು. ಹಾಗೆ ಈ ಧ್ಯಾನವನ್ನ ಮಾಡಲು ಸಹಕರಿಸಿದಂತಹ ನಮ್ಮ ಪ್ರಕೃತಿ ಮಾತೆಗೆ ಹಾಗೂ ನಮ್ಮ ಶರೀರಕ್ಕೆ ಚಪ್ಪಾಳೆಯೊಂದಿಗೆ ಧನ್ಯವಾದವನ್ನ ಹೇಳೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಮುಂದಿನ ಕಾರ್ಯಕ್ರಮ ಜ್ಞಾನ ಹಂಚಿಕೆ. ನಮ್ಮ ಹಿರಿಯ ಮಾಸ್ಟರ್ ಆಗಿರತಕ್ಕಂತಹ ಶ್ರೀಮತಿ ನಂದಾ ಮೇಡಮ್ ಅವರು ಬಂದಿದ್ದಾರೆ. ಇವರು 7 ದೇಹಗಳ ಬಗ್ಗೆ ಜ್ಞಾನವನ್ನ ಹಂಚಬೇಕಾಗಿದೆ. ಇವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ
ಈ ವೇದಿಕೆಯ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಓವರ್ ಟು ನಂದಾ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ. ನಾನು ಇಂದಿನ ಧ್ಯಾನ ಹಂಚಿಕೆಗೆ ಆಯ್ಕೆ ಮಾಡಿಕೊಂಡಂತ ವಿಷಯ 7 ದೇಹಗಳು ಅಥವಾ 7 ಶರೀರಗಳು. ಈ ಕಾರ್ಯಕ್ರಮವನ್ನ ಪ್ರಾರಂಭಿಸುವ ಪೂರ್ವದಲ್ಲಿ ಮಹಾವತಾರ್ ಬಾಬಾಜಿಯವರನ್ನ, ಪಿತಾಮಹ ಸುಭಾಷ್ ಪತ್ರಿಜಿಯವರನ್ನ, ಎಲ್ಲ ದಿವ್ಯ ಚೈತನ್ಯಗಳನ್ನ, ತಂದೆ ತಾಯಿಯನ್ನ ನೆನೆಯುತ್ತಾ ಹಾಗೂ ಈ ಅವಕಾಶವನ್ನು ಕೊಟ್ಟಂತ ನನ್ನ ಆಧ್ಯಾತ್ಮಿಕ ಗುರುಗಳಾದ ರಂಗನಾಥ್ ಗುರುಗಳನ್ನ ನೆನೆಯುತ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭಿಸುತ್ತೇನೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳು. ಮಾಸ್ಟರ್ಸ್, ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ 7 ದೇಹಗಳು ಅಂತ ಇವರೇನ್ ಹೇಳ್ತಾರೆ ಅಂತ ಅನ್ಕೊಂಡಿರ್ಬೋದು. ಆದ್ರೆ ನಮ್ಮ ಕಣ್ಣಿಗೆ ಕಾಣುವಂತ ಈ ಭೌತಿಕ ಶರೀರ ನಾವೇನ್ ನೋಡ್ತೀವಿ, ಇದು ಒಂದಾದ್ರೆ ಕಣ್ಣಿಗೆ ಕಾಣದೇ ಇರುವಂತ 6 ದೇಹಗಳು ನಮ್ಮಲ್ಲಿ, ನಮ್ಮ ಜೊತೆಯಲ್ಲಿ ಇದಾವೆ. ಅದನ್ನು ಸೇರಿಕೊಂಡು 7 ದೇಹಗಳ ಬಗ್ಗೆ ನಾನು ಇಂದು ನನಗೆ ತಿಳಿದ ಧ್ಯಾನವನ್ನ ಇಲ್ಲಿ ಹಂಚಿಕೆ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. 7 ಶರೀರಗಳು ಯಾವುದು ಎಂಬುದರ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಇದೊಂದು ಅದ್ಭುತವಾದ ವಿಷಯ. ಇದರಿಂದ ನಾವು ಇದನ್ನ ತಿಳ್ಕೊಳ್ಳೋದ್ರಿಂದ ನಮ್ಮನ್ನು ನಾವು ಅರಿಯಲಿಕ್ಕೆ ತುಂಬಾ ಸಹಾಯಕವಾಗಿದೆ ಮತ್ತು ಇದನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕು. ಅಷ್ಟೊಂದು ಅದ್ಭುತವಾದ ವಿಷಯ ಇದು ಆಗಿರ್ತದೆ. 7 ದೇಹಗಳಲ್ಲಿ ನಮ್ಮ ಕಣ್ಣಿಗೆ ಕಾಣುವಂತ ಇದು ಭೌತಿಕ ದೇಹ ಒಂದಾದ್ರೆ, ನಮ್ಮ ಭೌತಿಕ ದೇಹದೊಂದಿಗೆ ಇರುವಂತ 6 ಕಣ್ಣಿಗೆ ಕಾಣದೇ ಇರುವಂತ ದೇಹಗಳು ಇರುತ್ತವೆ. ಅವನ್ನು ನಾವು ಈ ಚರ್ಮ ಚಕ್ಷುವಿನಿಂದ, ಅಂದ್ರೆ ನಾವೇನ್ ಕಣ್ಣು ಹೊಂದಿದ್ದೇವೆ ಈ ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ಅವನ್ನ ನಾವು ಧ್ಯಾನದ ಮೂಲಕ ಏನು ನಮ್ಮ 3ನೇ ಕಣ್ಣು ತೆರೆದಾಗ ದಿವ್ಯ ಚಕ್ಷುವಿನಿಂದ ಮಾತ್ರ ಅವುಗಳನ್ನ ನೋಡ್ಲಿಕ್ಕೆ ಸಾಧ್ಯ. ಸಾಮಾನ್ಯರಲ್ಲಿ ಕಣ್ಣಿಗೆ ಕಾಣುವ ಭೌತಿಕ ದೇಹ ಒಂದೇ ಅಂತ ಅವರು ಸಾಮಾನ್ಯ ಜನರು ತಿಳ್ಕೊಂಡಿರ್ತಾರೆ, ಇದೊಂದೇ ದೇಹ ಅಂತಂದು. ಆದ್ರೆ ಆಧ್ಯಾತ್ಮದಲ್ಲಿ ಇದು ಧ್ಯಾನಾಸಕ್ತರಿಗೆ, ಏನು ನಾವು ಧ್ಯಾನವನ್ನ ಮಾಡ್ತಾ ಇರ್ತೀವಿ, ನಮ್ಮ ಧ್ಯಾನದಲ್ಲಿ ಏನು ಆಸಕ್ತಿ ಇರ್ತೀವಿ, ಅವರಿಗೆ ಮಾತ್ರ ಈ 6 ದೇಹದ ಬಗ್ಗೆ ತಿಳಿದುಕೊಳ್ಳಲು ಮತ್ತು ಆ ಶರೀರಗಳ ಬಗ್ಗೆ ತಿಳಿದುಕೊಳ್ಳಲು ಆಸಕ್ತಿ ಇರ್ತದೆ. ಈ 6 ದೇಹಗಳನ್ನ ಹೊಂದಿದಾಗ ಮಾತ್ರ ಮನುಷ್ಯ ಪರಿಪೂರ್ಣ ಮನುಷ್ಯ, ಪರಿಪೂರ್ಣ ಮಾನವ ಅಂತ ಆಗ್ಲಿಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ಬೋದು. ಇದನ್ನ ಯಾಕೆ ನಾವು ತಿಳ್ಕೊಬೇಕಪ್ಪ ಅಂತಂದ್ರೆ, ನಾವು ಈ ಜನ್ಮವನ್ನ ಪಡೆದು ಇಲ್ಲಿಗೆ ಯಾಕೆ ಬಂದಿದ್ದೇನೆ, ನನ್ನ ಉದ್ದೇಶ ಏನು, ನನ್ನ ತಂದೆ ತಾಯಿ ಯಾರು, ನನ್ನ ಪೂರ್ವ ಜನ್ಮದ್ದು ಏನು, ಕರ್ಮಗಳು ಏನು ಅಂತ ಅನ್ನೋದನ್ನ ಪ್ರತಿಯೊಂದನ್ನು ಕೂಡ ಇಲ್ಲಿ ಈ 6 ಶರೀರಗಳನ್ನ ನಾವು ತಿಳಿದುಕೊಂಡಾಗ ಅದನ್ನ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಈಗ ಒಟ್ಟು 7 ದೇಹಗಳು ಯಾವ ಅಂತ ಅನ್ನೋದನ್ನ ನಾನು ಒಂದೊಂದಾಗಿ ತಮ್ಗೆ ಇಲ್ಲಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಮೊದಲನೇದಾಗಿ ಫಿಸಿಕಲ್ ಬಾಡಿ, ಅಂದ್ರೆ ಅನ್ನಮಯ ಕೋಶ. ನಾವೀಗೇನ್ ನೋಡ್ತೇವಲ್ಲ ಕಣ್ಣಿಗೆ ಕಾಣಿಸೋದು, ಇದು ಭೌತಿಕ ಶರೀರ ಅಥವಾ ಸ್ಥೂಲ ಶರೀರ ಅಂತೂ ಕರೀತಾರೆ, ಭೌತಿಕ ಶರೀರ ಅಂತ ಕರೀತಾರೆ, ಅನ್ನಮಯ ಕೋಶನು ಅಂತ ಕರೀತಾರೆ. ಇದು ಪಂಚಭೂತಗಳಿಂದ ಸೃಷ್ಟಿಯಾಗಿದೆ ಈ ದೇಹ. ಪಂಚಭೂತಗಳಂದ್ರೆ ಘನ ಮತ್ತು ಅನಿಲ ಮತ್ತು ನೀರಿನಂತ ರೂಪದಲ್ಲಿ, ದ್ರವ ರೂಪದಿಂದ ಕೂಡಿದಂತ ಪ್ರತಿಯೊಂದು ಕೂಡ ನಮ್ಮ ದೇಹದಲ್ಲಿ ಒಳಗೊಂಡು ಇದು ಪಂಚಭೂತಗಳಿಂದ ಸೃಷ್ಟಿಯಾಗಿದೆ ಅಂತ ಅನ್ನೋದನ್ನ ನಾವು ಈಗಾಗಲೇ ಸಾಕಷ್ಟು ಸೆಷನ್ಗಳಲ್ಲಿ ತಿಳಿದುಕೊಂಡಿದ್ದೇವೆ. ಈ 7 ದೇಹಗಳಿಗೂ ಕೂಡ ಮತ್ತು ನಾವು 7 ಚಕ್ರಗಳಿದಾವಂತ ತಿಳಿದುಕೊಂಡಿದ್ದೆ. ಈ 7 ದೇಹಗಳಿಗೆ ಮತ್ತು 7 ಚಕ್ರಗಳಿಗೆ ಒಂದಕ್ಕೊಂದು ಅವಿನಾಭಾವನೆ ಸಂಬಂಧವಿರುತ್ತದೆ. ಈ ಶರೀರವು, ನಾವು ಆತ್ಮವು ಈ ಭೂಮಿಗೆ ಜನ್ಮ ತಾಳಿ ಬರ್ಬೇಕಾದ್ರೆ ಈ ದೇಹವನ್ನ ಅದು ಒಂದು ಉಪಕರಣವಾಗಿ ಉಪಯೋಗಿಸ್ತತಿ. ಈ ಆತ್ಮ ಭೂಮಿಗೆ ಬರ್ಬೇಕಂದ್ರೆ ಅದೇನ್ ಮಾಡ್ತತಿ, ಈ ದೇಹ ಒಂದು ಉಪಕರಣ. ನಾವ್ ಯಾವ್ದೇ ಒಂದು ವಸ್ತುವನ್ನ ಉಪಯೋಗ ಮಾಡ್ಬೇಕಾದ್ರೆ ಒಂದು ವಸ್ತು ತಗೋತೇವಲ್ಲ, ಆ ರೀತಿ ಆತ್ಮ ಕೂಡ ನಮ್ಮ ಅದಕ್ಕೇನು ಆಸೆ ಆಕಾಂಕ್ಷೆಗಳಿರ್ತ ಅವನ್ನ ತೀರಿಸ್ಬೇಕಂದ್ರ ನಮ್ಮನ್ನು ಒಂದು ವಸ್ತುವಾಗಿ ಉಪಯೋಗ ಮಾಡಿಕೊಂಡು ಈ ಭೂಮಿಗೆ ಅದು ಜನ್ಮ ತಾಳುತ್ತದೆ. ಇದರಲ್ಲಿ ಈ ಭೌತಿಕ ಶರೀರ ಒಂದು ಜನ ಕೆಲಸಕ್ಕೆ ಬಾರದೆ ಅದು ಏನ್ ಮಾಡ್ತತಿ, ಮರಣ ಹೊಂದುತ್ತದೆ, ಅಂದ್ರ ಮರಣಿಸುತ್ತದೆ. ಅದು ಮರಣ ಅದಕ್ಕೆ ಸಂಭವಿಸ್ತದೆ. ಆತ್ಮವು ಅವಾಗ ಏನ್ ಮಾಡ್ತದೆ, ಆತ್ಮಕ್ಕೆ ಯಾವಾಗ್ಲೂ ಸಾವಿಲ್ಲ. ಅವಾಗ ಅದು ಆತ್ಮ ಏನ್ ಮಾಡ್ತತಿ, ಈ ಭೌತಿಕ ಶರೀರ ಮರಣಿಸಿದಾಗ
ಮತ್ತೊಂದು ಶರೀರವನ್ನು ಅವರು ಅದು ಹುಡುಕ್ತಾ ಮತ್ತೊಂದು ಸ್ಥೂಲ ಶರೀರಕ್ಕಾಗಿ ಅದು ಆಯ್ಕೆ ಮಾಡ್ಕೊಳ್ತಾ ಹೋಗ್ತತಿ. ಆದ್ರೆ ಇದು ತುಂಬಾ ಮುಖ್ಯ. ಆದ್ರೆ ಆತ್ಮ ತನ್ನ ಪ್ರೋಗತಿಗೆ ಈ ಭೌತಿಕ ಶರೀರ ತುಂಬಾ ಅವಶ್ಯಕತೆ ಇದೆ. ಭೌತಿಕ ಶರೀರ ಇಲ್ಲದೆ ಇದ್ರೆ ಆತ್ಮ ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಅಂತ ಮುಖ್ಯವಾದದ ಈ ಸ್ಥೂಲ ಶರೀರ ಅರ್ಥವಾದರೆ ಮಾತ್ರ ಈ ನಮ್ದೇನ್ ಭೌತಿಕ ಶರೀರದ ಬಗ್ಗೆ ನಾವು ತಿಳಿದುಕೊಂಡಾಗ ಮಾತ್ರ ಉಳಿದ 6 ಶರೀರಗಳ ಬಗ್ಗೆ ನಾವು ತಿಳಿದುಕೊಳ್ಳಲು ತುಂಬಾ ಅರ್ಥವಾಗುತ್ತದೆ. ಈ ಶರೀರ ಮೂಲಾಧಾರ ಚಕ್ರಕ್ಕೆ ಸಂಬಂಧಿಸಿದ್ದು. ನಮ್ಮ ಮೊದಲನೇ ಚಕ್ರ 7 ಚಕ್ರಗಳಲ್ಲಿ ಈ ಭೌತಿಕ ಶರೀರ ಯಾವುದಕ್ಕೆ ಸಂಬಂಧಿಸಿದ್ದಂದ್ರೆ ಮೂಲಾಧಾರ ಚಕ್ರಕ್ಕೆ ಸಂಬಂಧಿಸಿದ್ದಾಗಿದೆ. ನಂತರ ಎರಡನೆಯದು ಪ್ರಾಣಮಯ ಕೋಶ ಅಥವಾ ಎಥರಿಕ್ ಬಾಡಿ. ಮೊದಲನೇದಾಗಿ ಫಿಸಿಕಲ್ ಬಾಡಿ ಆಯ್ತು, ಅನ್ನಮಯ ಕೋಶ ಆಯ್ತು. ಈಗ ಎರಡನೇದು ಎಥರಿಕ್ ಬಾಡಿ ಅಥವಾ ಇದನ್ನ ಪ್ರಾಣಮಯ ಕೋಶ ಅಂತೂ ಕರೀತಾರೆ. ಇದು ಇದ್ದರೇನೆ ನಮ್ಮ ಸ್ಥೂಲ ಶರೀರ. ನೋಡಿ, ಈಗ ಸ್ಥೂಲ ಶರೀರ ಇದ್ರೆ ಆತ್ಮಕ್ಕೆ ಒಂದು ಪ್ರಗತಿ ಹೊಂದಲು ಸಾಧ್ಯ. ಆದ್ರೆ ಇದು ಪ್ರಾಣಮಯ ಕೋಶ ಇದ್ರೆ ಆ ಸ್ಥೂಲ ಶರೀರಕ್ಕೆ ಒಂದು ಇಲ್ಲಿ ಬೆಲೆ ಇರುತ್ತದೆ ಅಂತ ಇಲ್ಲಿ ಹೇಳ್ತಾರೆ. ಇದು ಕಣ್ಣಿಗೆ ಕಾಣಿಸಲ್ಲ. ಈ ಭೌತಿಕ ಶರೀರವನ್ನು ನಾವು ನೋಡ್ಬೋದು, ನಮ್ ಕೈ ಕಾಲು ಎಲ್ಲಿದೆ ಅಂತ ನಾವು ನೋಡ್ಬೋದು. ಆದ್ರೆ ನಮ್ಮ ಪ್ರಾಣಮಯ ಕೋಶಕ್ಕೆ ಇದಕ್ಕೆ ಯಾವುದೋ ಆಕೃತಿ ಇರುವುದಿಲ್ಲ, ಇದು ಕಣ್ಣಿಗೆ ಕಾಣಿಸುವುದಿಲ್ಲ. ಇದಕ್ಕೆ ಸಂಬಂಧಿಸಿದ ಚಕ್ರ ಯಾವ್ದಂದ್ರೆ ಸ್ವಾಧಿಷ್ಠಾನ ಚಕ್ರ, ಎರಡನೆಯದಾದ ಸ್ವಾಧಿಷ್ಠಾನ ಚಕ್ರ. ಈ ಅನ್ನಮಯ ಕೋಶವನ್ನು ನಾನು ನೋಡ್ಬೇಕಂದ್ರೆ ಧ್ಯಾನದಲ್ಲಿ ಕುಳಿತಾಗ ಮಾತ್ರ ಇದು ನಮಗೆ ಕಣ್ಣಿಗೆ ಕಾಣಿಸುತ್ತದೆ. ಈ ಕೋಶಕ್ಕೆ ಬಂದ ನಂತರ ಸ್ಥೂಲ ಶರೀರಕ್ಕೆ ಇದು ನಾವು ಯಾವುದೇ ಒಂದು ಧ್ಯಾನದಲ್ಲಿ ಕುಳಿತಾಗ ನಮ್ಗೆ ಯಾವುದೋ ಒಂದು ಅನುಭವ ಬಂದಾಗ ಮೊದ್ಲದು ಸ್ಥೂಲ ಶರೀರಕ್ಕೆ ಯಾವಾಗ್ಲೂ ಬರುದಿಲ್ಲ. ಅದು ಮೊದ್ಲು ಬರೋದು ಪ್ರಾಣಮಯ ಶರೀರಕ್ಕೆ ಬಂದು ನಂತರ ಅದು ಸ್ಥೂಲ ಶರೀರಕ್ಕೆ ಬರುತ್ತದೆ. ಈಗ ಧ್ಯಾನದಲ್ಲಿ ಕುಳಿತಾಗ ನಮ್ಗೆ ನಮ್ಮಲ್ಲಿರುವಂತ ಅನಾರೋಗ್ಯಗಳು ಕಡಿಮೆ ಆಗ್ತಾರಂತ ಹೇಳೋದನ್ನ ನಾವು ಕೇಳಿದೀವಿ. ಅವಾಗ ನಮ್ಮ ಅನಾರೋಗ್ಯ ಪ್ರಾಣಮಯ ಕೋಶದಲ್ಲಿ ಇದ್ದಾಗ ಅದನ್ನ ತೆಗೆದಾಗ ಮಾತ್ರ ಅದು ಬೇರು ಸಹಿತ ಅದನ್ನ ತೆಗಿಬಹುದು. ನಾವು ಸ್ಥೂಲ ಶರೀರದಲ್ಲಿ ಮಾತ್ರ ಅದಕ್ಕೆ ಔಷಧ ಉಪಚಾರ ಮಾಡಿದಾಗ ಅದು ತಾತ್ಕಾಲಿಕ. ಆದ್ದರಿಂದ ನಾವು ಧ್ಯಾನಕ್ಕೆ ಕುಳಿತಾಗ ಏನಾಗ್ತದೆ ಅಂದ್ರೆ ನಮ್ಮ ಪ್ರಾಣಮಯ ಕೋಶ ಶುದ್ಧೀಕರಣ ಆಗಿ 72,000 ನಾಡಿಗಳಲ್ಲೂ ಶುದ್ಧೀಕರಣಗೊಂಡು ಆ ನಂತರ ಸ್ಥೂಲ ಶರೀರ ಏನ್ ನಾವು ನೋಡ್ತೀವಲ್ಲ ಈ ಭೌತಿಕ ಶರೀರದಲ್ಲಿ ಇದ್ದಂತ ಅನಾರೋಗ್ಯ ಸಮಸ್ಯೆ ಕಡಿಮೆ ಆಗುತ್ತದೆ. ಆದ್ದರಿಂದ ಈಗೇನು ವೈದ್ಯರು ಕೊಡುವಂತ ನಾವು ಚಿಕಿತ್ಸೆಗಳನ್ನ ತೆಗೆದುಕೊಂಡಾಗ ಅದು ತಾತ್ಕಾಲಿಕವಾಗಿದ್ದು, ಧ್ಯಾನದಿಂದ ಪಡೆಯುವಂತ ನಾವು ಏನ್ ಚಿಕಿತ್ಸೆ ಇದೆಯಲ್ಲ ಅದು ನಮ್ಮ ಅನಾರೋಗ್ಯಕ್ಕೆ ಕಾರಣವಾದದ್ದನ್ನ ಬೇರು ಸಹಿತ ಕಿತ್ತು ನಾವು ಆರೋಗ್ಯವಂತರಾಗಿರಲು, ನಮ್ಮ ಅನಾರೋಗ್ಯ ಕಾರಣವಾಗಿದ್ದನ್ನ ತೆಗೆಯಲು ಇಲ್ಲಿ ತುಂಬಾ ಸಹಾಯವಾಗಿದೆ. ಇದು ಪ್ರಾಣಮಯ ಕೋಶದಲ್ಲಿ ಮಾತ್ರ ಸಾಧ್ಯ. ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ ಗತಕಾಲದ ಪಾಪಗಳು ಪ್ರಾಣಮಯ ಕೋಶದಲ್ಲೇ ಇರ್ತಾವ. ಅದೇ ರೀತಿ ನಾವು ನಮಗೆ ಯಾವುದೇ ಈಗ ಅನಾರೋಗ್ಯ ಈಗ ಇದೆಪ್ಪ ಅಂತಂದ್ರ ನಾವು ಈಗ ಸದ್ಯ ಏನೋ ಯೋಚನೆಗಳನ್ನ ಮಾಡ್ತೀವಲ್ಲ, ನಮ್ಮ ಮನಸ್ಸಿನಲ್ಲಿ ಯೋಚನೆ, ಇದು ಹೆಸರಿಗೆ ತಕ್ಕಂತೆ ನಾವು ಯೋಚನೆಗಳನ್ನ ಮಾಡೋದ್ರಿಂದ ಅವು ಕೂಡ ಇಲ್ಲಿ 90% ನಮ್ಮ ಯೋಚನೆಗಳಿಂದ ಅನಾರೋಗ್ಯ ಕಾರಣ ಇದ್ದು, ಇನ್ 10% ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮಗಳು ಕೂಡ ಈ ಪ್ರಾಣಮಯ ಕೋಶದಲ್ಲೇ ಶೇಖರಣೆಯಾಗಿ ಇರ್ತವು. ಅದಕ್ಕೆ ನಾವು ಸೈಕೋಸೊಮೆಟಿಕ್ ಡಿಸೀಸ್ ಅಂತ ಹೇಳ್ತೀವಲ್ಲ, ಬಹಳ ಜನರಿಗೆ ಮಾನಸಿಕ ಕಾಯಿಲೆ ಅಂತ ಎಲ್ಲರೂ ಹೇಳ್ತಾರೆ. ಅದಕ್ಕೆ ಕಾರಣ ನಾವು ಮಾಡುವಂತ ಆಲೋಚನೆಗಳೇ ನಮ್ಮ ಅನಾರೋಗ್ಯಕ್ಕೆ ಮುಖ್ಯ ಕಾರಣ ಅಂತ ನಾವು ಇಲ್ಲಿ ಹೇಳ್ಬಹುದು. ಅದಕ್ಕಾಗಿ ಯಾವಾಗ್ಲೂ ನಾವು ಮನಸ್ಸನ್ನ ಶುದ್ಧೀಕರಣವಾಗಿಟ್ಕೋಬೇಕು, ಶೂನ್ಯ ಸ್ಥಿತಿಗೆ ತೆಗೆದುಕೊಂಡು ಹೋಗ್ಬೇಕು. ಅಂದ್ರ ಅದ್ರ ಯಾವ ರೀತಿ ನಾವು ಶೂನ್ಯ ಸ್ಥಿತಿಗೆ ಹೋಗ್ಬೇಕಂದ್ರ ಅದಕ್ಕೆ ಒಂದೇ ಒಂದು ಕಾರಣ ಅಂದ್ರೆ ಧ್ಯಾನದ ಮೂಲಕ ನಾವು ಬಹಳಷ್ಟು ನಮ್ಮ ಸಮಯವನ್ನ ಧ್ಯಾನದಲ್ಲಿ ಮೀಸಲಿಡುತ್ತಾ ನಾವು ಏನ್ ಮಾಡ್ಬೇಕು, ನಮ್ಮ ಮನಸ್ಸಿನ ಕಾಯಿಲೆಗಳನ್ನ, ಮನಸ್ಸಿನ ಆಲೋಚನೆಗಳನ್ನ ತೆಗೆದು ನಾವು ಶೂನ್ಯ ಸ್ಥಿತಿಗೆ ಹೋದಾಗ ಮಾತ್ರ ಅಲ್ಲಿ ನಮಗೆ 90% ಇದ್ದಂತ ನಮ್ಮ ಸ್ಥೂಲ ಶರೀರದಲ್ಲಿ ಇದ್ದಂತ ಕೂಡ ಎಲ್ಲ ಅವು ಕ್ಲೀನ್ ಆಗ್ಲಿಕ್ಕೆ ತುಂಬಾ ಸಹಾಯವಾಗುತ್ತದೆ ಅಂತ ಇಲ್ಲಿ ಹೇಳ್ಬಹುದು. ಆದ್ದರಿಂದ ಆಲೋಚನೆಗಳಿಂದ ಆದ ತೊಂದರೆಗಳು ಅವು ಬೇಗ ಗುಣಮುಖವಾಗಿ ಹಿಂದಿನ ಜನ್ಮದ ಕರ್ಮಗಳನ್ನು ನಾವು ನಿಧಾನವಾಗಿ ಕಡಿಮೆ ಮಾಡಬಹುದು. ಯಾವ ರೀತಿ ಅಂದ್ರ ಧ್ಯಾನದಲ್ಲಿ ಇದ್ದಾಗ ನಾವ್ ಹೇಳ್ತಲ್ಲ, ಆಲೋಚನೆ ಬಂದ್ರೆ ಆಲೋಚನೆಗಳು ಬಂದ್ರೆ ಕಟ್ ಮಾಡಿ ಅಂತ ಏನ್ ಡೈರೆಕ್ಷನ್ ಕೊಡ್ತಿರ್ತಾರ, ಆ ಆಲೋಚನೆಗಳು ಕಡಿಮೆ ಆಗ್ತಾ ಬಂದಾಗ ನಮ್ಮದು ಹಿಂದಿನ ಜನ್ಮಗಳ ಕರ್ಮಗಳ ಏನು ಇರ್ತಾವ ಅವನ್ನೂ ಕೂಡ ನಾವು ನಿಧಾನವಾಗಿ ಈ ಧ್ಯಾನ ಮಾಡುವುದರಿಂದ ಕಡಿಮೆ ಮಾಡ್ಬೋದಂತ ಇಲ್ಲಿ ಹೇಳ್ಬೋದು. ಸ್ಥೂಲ ಶರೀರ
ಮರಣ ಹೊಂದಿದ ನಂತರ ನೋಡಿ, ಈಗ ನಾವು ಒಂದು ಶರೀರ ಮರಣ ಹೊಂದಿದ ತಕ್ಷಣ ಇದು ಪ್ರಾಣಮಯ ಕೋಶ ಮರಣ ಹೊಂದುದಿಲ್ಲ. ಅದು 3 ದಿನಗಳ ನಂತರ ಪ್ರಾಣಮಯ ಶರೀರ ಮರಣಿಸುತ್ತದೆ. ನೋಡಿ, ಈಗ ಯಾರಾದ್ರೂ ಮರಣ ಹೊಂದಿದ ಅವ್ರು ನಮ್ಗೆ ಕಾಣಿಸಿದ್ರು ಅಂತ ನಾವು ಅಲ್ಲೇ ಇದು ಕಾಣಿಸ್ತಾರ ಅಂತ ಹೇಳ್ತಾರಲ್ಲ, ಅದು 3 ದಿನಗಳವರೆಗೂ ಆ ಪ್ರಾಣಮಯ ಕೋಶ ಪ್ರಾಣಮಯ ಶರೀರ ಅದು ಸುತ್ತುತ್ತಾ ಇರುತ್ತದಂತೆ. ಅದಕ್ಕೆ 3 ದಿನ ನಂತರ ಇದು ಮರಣಿಸುತ್ತದೆ. ಸ್ಥೂಲ ಶರೀರ ಪಂಚಭೂತಗಳಿಂದಾಗಿದ್ದು ಪ್ರಾಣಮಯ ಶರೀರವು ಪ್ರಾಣದಿಂದಾಗಿರುತ್ತದೆ. ಈಗ ನಾವು ಕಾಣುವಂತ ಶರೀರ ಪಂಚಭೂತಗಳಿಂದಾಗಿದೆ ಅಂತ ನಾವೀಗ ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಅದೇ ರೀತಿ ಪ್ರಾಣಮಯ ಶರೀರವು ಕೂಡ ಪ್ರಾಣಮಯದಿಂದ ಅದು ಆಗಿರುತ್ತದೆ ಎಂದು ತಿಳಿಯಬಹುದು. ಇನ್ನ ಮೊದಲೇದು ಫಿಸಿಕಲ್ ಬಾಡಿ, ಎರಡನೇದು ಪ್ರಾಣಮಯ ಕೋಶ ಆಯ್ತು. ಮೂರನೇದು ಯಾವ್ದಪ್ಪ ಅಂತಂದ್ರೆ ಆಸ್ಟ್ರಲ್ ಬಾಡಿ ಅಥವಾ ಮನೋಮಯ ಕೋಶ ಅಂತ ಹೇಳ್ಬೋದು. ಇದರ ಹೆಸರಲ್ಲೇ ನೋಡಿ ಮನಸ್ಸಿನಿಂದ ಬಂದದ್ದು ಅಂತ. ಮನೋಮಯ ಅಂದ್ರೆ ಇದು ಮನಸ್ಸಿನಿಂದ ಬಂದದ್ದು. ಮನೋಮಯ ಕೋಶದಲ್ಲಿ 4 ಭಾಗಗಳು ಇರ್ತವೆ, 4 ಶಕ್ತಿ ಇರ್ತವೆ ಅಂತ ಈಗ ನಾವು ಹಿಂದೆ ಗುರುಜಿಯವರು ಸಾಕಷ್ಟು ಕ್ಲಾಸ್ ನಲ್ಲಿ ಹೇಳಿದ್ರು. ಅವ್ಯಾವಪ್ಪ ಅಂದ್ರೆ ಮನಸ್ಸು, ಚಿತ್ತ, ಬುದ್ಧಿ, ಅಹಂಕಾರ, ಇವೆಲ್ಲವೂ ಮನೋಮಯ ಕೋಶದಲ್ಲಿ ಇರುತ್ತವೆ. ಸ್ಥೂಲ ಶರೀರದಲ್ಲಿ ಮನಸ್ಸು ಇರುವುದಿಲ್ಲ. ಅದು ಆಸ್ಟ್ರಲ್ ಬಾಡಿ ಮನೋಮಯ ಕೋಶದಲ್ಲಿ ಇರ್ತದೆ. ನಮ್ಮ ಮನಸ್ಸಿದೆ ಅಂತ ಹೇಳ್ತೇವಲ್ಲ, ಅದು ನಮ್ಮ ನಾವು ಕಣ್ಣಿಗೆ ಕಾಣುವಂತ ದೇಹದಲ್ಲಿ ಇರುವುದಿಲ್ಲ. ಅದು ಎಲ್ಲಿರ್ತದೆ ಅಂದ್ರೆ ಆಸ್ಟ್ರಲ್ ಬಾಡಿ ಅಥವಾ ಮನೋಮಯ ಕೋಶದಲ್ಲಿ ಇರುತ್ತದೆ. ಅದು ಮರಣ ಹೊಂದಿದ ನಂತರವೂ ಇದು ಮನೋಮಯ ಕೋಶದಲ್ಲಿ ಇದು ಇರುತ್ತದೆ. ಇದು ಸ್ಥೂಲ ಶರೀರ ಮರಣ ಹೊಂದಿದ ತಕ್ಷಣ ಕೂಡ ಇದು ಆಸ್ಟ್ರಲ್ ಬಾಡಿ ಮರಣ ಹೊಂದುವುದಿಲ್ಲ. ಅದು ಕೂಡ ಕೆಲವು ಸಮಯದವರೆಗೂ ಜೀವಂತವಾಗಿರುತ್ತದೆ. ಈ ಆಸ್ಟ್ರಲ್ ಬಾಡಿಗೆ ಸಂಬಂಧಿಸಿದ ಚಕ್ರ ಯಾವ್ದಪ್ಪ ಅಂತಂದ್ರೆ ಮಣಿಪುರ ಚಕ್ರ, ನಾಭಿ ಚಕ್ರ ಅಂತ ನಾವೇನ್ ಹೇಳ್ತೀವಿ, ಅದು ಈ ಚಕ್ರ ಈ ಕೋಶಕ್ಕೆ ಸಂಬಂಧಿಸಿದ್ದಾಗಿದೆ, ಈ ಬಾಡಿಗೆ ಸಂಬಂಧಿಸಿದ್ದಾಗಿದೆ. ಅದು ನಾಭಿಯ ಹತ್ತಿರವಿರುವುದರಿಂದ ನಾವು ಆಸ್ಟ್ರಲ್ ಟ್ರಾವೆಲ್ ಆಸ್ಟ್ರಲ್ ಜರ್ನಿ, ಶರೀರ ಯಾನ ಅಂತ ಮಾಡ್ತೀವಿ. ಧ್ಯಾನದಲ್ಲಿ ಕೂತಾಗ ನಮ್ಗೆ ಅಲ್ಲಿ ಹೋಗುವ ಅದು ಕಾಣಿಸ್ತು, ಇದು ಕಾಣಿಸ್ತು, ಅಥವಾ ಕನಸು ಬಿದ್ದಾಗ ಅಲ್ಲಿ ಹೋದ್ವಿ ಇಲ್ಲಿ ಹೋದ್ವಿ ಅಂತ ನಾವು ಹೇಳ್ತೇವಲ್ಲ, ಅದು ಸೂಕ್ಷ್ಮ ಶರೀರಯಾನ. ಅದು ನಮ್ಮ ನಾಭಿಯಲ್ಲಿರುವಂತ ಬೆಳ್ಳಿಯ ಹುರಿ ಮೂಲಕ ನಾವು ಬೇರೆ 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 ಪ್ರದೇಶಗಳಿಗೆ ಯಾನ ಮಾಡುವುದು ಕೂಡ ಈ ಚಕ್ರದ ಮೂಲಕ, ಈ ಬೆಳ್ಳಿ ಹುರಿಯ ಮೂಲಕ ಅಂತ ಅನ್ನೋದನ್ನ ನಾವು ಕಾಣಬಹುದು. ಇದು ನಿದ್ರೆಯಲ್ಲಿದ್ದಾಗ ಹಾಗೂ ಧ್ಯಾನದಲ್ಲಿದ್ದಾಗ ಕೂಡ ನಾವು ಆಸ್ಟ್ರಲ್ ಟ್ರಾವೆಲ್ ಮಾಡೋದನ್ನ ಬಹಳಷ್ಟು ಮಾಸ್ಟರ್ಸ್ ಇಲ್ಲಿ ಶೇರಿಂಗ್ ಮಾಡ್ಕೊತಿರ್ತಾರೆ. ನನಗ ಅದು ಕಾಣಿಸ್ತು, ನಾನು ಅಲ್ಲಿ ದೇವಸ್ಥಾನ ಕಾಣಿಸ್ತು ಅಂತ ಹೇಳಿದ್ರೆ ಅದೆಲ್ಲ ಕೂಡ ಆಸ್ಟ್ರಲ್ ಟ್ರಾವೆಲ್ ಅಂತ ನಾವು ತಿಳಿಯಬಹುದು. ನಂದಾ ಮೇಡಮ್ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡ್ಕೊಳ್ಳಿ, ಸ್ವಲ್ಪ ಜೋರಾಗಿ ಮಾತಾಡಿ ಮೇಡಮ್ ಪ್ಲೀಸ್. ಹೌದಾ, ಕೇಳ್ತಾ ಇಲ್ವಾ? ಕೇಳ್ತಾ ಇಲ್ಲ ಅಂತ ಮೆಸೇಜ್ ಆಗ್ತಾ ಇದ್ದಾರೆ. ಹೌದಾ, ನೋಡ್ಲಿಲ್ಲ, ಸಾರಿ. ಓಕೆ, ಈಗ ಕೇಳ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್? ಕೇಳ್ತಾ ಇದೆ ಇವಾಗ. ಈ ಭೌತಿಕ ಶರೀರವು ಜೀವಂತವಾಗಿರ್ಬೇಕಾದ್ರೆ ಮನೋಮಯ ಕೋಶ ಯಾವಾಗ್ಲೂ ಶಕ್ತಿಯಿಂದ ಕೂಡಿರ್ಬೇಕು. ಅವಾಗ ಮಾತ್ರ ನಾವು ಭೌತಿಕ ಶರೀರ ಕೂಡ ಶಕ್ತಿಯಿಂದ ಇರುತ್ತದೆ. ನಾವು ತಿನ್ನುವ ಆಹಾರ ನಾವು ಪ್ರತಿದಿನ ಊಟ ಮಾಡ್ತೇವೆ, ಅದು ಭೌತಿಕ ದೇಹಕ್ಕೆ ಮಾತ್ರ ಇದ್ದು, ನಾವು ಮಾಡುವಂತ ಧ್ಯಾನ ನಮ್ಮ ಮನೋಮಯ ಕೋಶಕ್ಕೆ ಸಾಧ್ಯ. ಆದ್ದರಿಂದ ನಾವು ಬರೇ ಊಟ ಮಾಡುವುದಷ್ಟೇ ಅಲ್ಲ, ಪ್ರತಿದಿನ ಧ್ಯಾನ ಮಾಡುವುದರಿಂದ ನಮ್ಮ ಮನೋಮಯ ಕೋಶ, ನಮ್ಮ ಆಸ್ಟ್ರಲ್ ಬಾಡಿಯನ್ನು ನಾವು ಶಕ್ತಿಯುತವಾಗಿ ಆರೋಗ್ಯವಾಗಿ ಇಟ್ಟುಕೊಳ್ಳಲು ತುಂಬಾ ಸಾಧ್ಯವಾಗಿರುತ್ತದೆ. ಈ ಮನೋಮಯ ಶರೀರವು ಚರ್ಮ ಚಕ್ಷುಗಳಿಗೆ ಕಾಣಿಸೋದಿಲ್ಲ. ಈ ಮನೋಮಯ ಕೋಶನು ಕೂಡ ನಮ್ಗೆ ನಾವು ಬರೀ ಕಣ್ಣಿಗೆ ಕಾಣಿಸೋದಿಲ್ಲ, ನಮ್ಮ 3ನೇ ಕಣ್ಣಿಗೆ ಮಾತ್ರ. ಅಂದ್ರ ಆಜ್ಞಾಚಕ್ರ ಆಕ್ಟಿವ್ ಆದಾಗ, ಸಕ್ರಿಯಗೊಂಡಾಗ ನಮ್ಮಲ್ಲಿ ಬರುವಂತ ದಿವ್ಯ ಚಕ್ಷುವಿಗೆ ಮಾತ್ರ ಇದು ಕಾಣಿಸ್ತದೆ. ಮನೋಮಯ ಶರೀರ ಅಷ್ಟೇ ಬೇಗ ಸಾಯಲ್ಲ. ಇದು ಕೂಡ ಒಬ್ಬ ಮನುಷ್ಯ ಮರಣ ಹೊಂದಿದ ತಕ್ಷಣ ಇದು ಆಸ್ಟ್ರಲ್ ಬಾಡಿ, ಅವಾಗ ಅದ್ರದ್ದು ಮರಣ ಆಗುದಿಲ್ಲ. ಅದು ಕೆಲವೊಬ್ಬರಿಗೆ ಮರಣ ಹೊಂದಿದವರು ಕಾಣಿಸ್ತಾರೆ ಅಂತ ಅವ್ರು ಹೇಳ್ತಿರ್ತಾರ, ಅವರು 7 ದಿನಗಳ ನಂತರ, ಅಂದ್ರೆ ಒಬ್ಬ ಮನುಷ್ಯ ಮರಣ ಹೊಂದಿದ ನಂತರ 7 ದಿನಗಳ ನಂತರ ಇದು ಮನೋಮಯ ಕೋಶ ಮರಣಿಸುತ್ತದೆ. ಮರಣ ಹೊಂದಿದ ನಂತರ ಎಲ್ಲರೂ ಹೋಗೋದಿಲ್ಲ, ಇಲ್ಲೇ ಸಂಚರಿಸುತ್ತಾರೆ. ಕೋರಿಕೆ ಅಂದ್ರೆ ಇದು ಮನಸ್ಸಿನಲ್ಲಿ ಏನೇನು ಯೋಚನೆಗಳನ್ನ ಇಟ್ಕೊಂಡಿರ್ತೈತಲ್ಲ, ಮನೋಮಯ ಕೋಶದಲ್ಲಿ ನಾವ್ ಏನೇನು ಆಸೆಗಳನ್ನ ಇಟ್ಕೊಂಡಿರ್ತಾವಲ್ಲ. ಈಗ ಯಾರಾದ್ರೂ ಒಬ್ರು ತೀರ್ಕೊಂಡ್ರೆ ಅವ್ರು ಆಸೆ ಇಟ್ಕೊಂಡಿದ್ರು, ಆಸೆಯನ್ನ
ನಾವು ತೀರಿಸ್ಬೇಕಂತಂದು ನಾವು ಅವರ ಪುಣ್ಯತಿಥಿಗಳನ್ನ ಮಾಡಿದಾಗ ಹಿರಿಯರು ಹೇಳೋದನ್ನ ನಾವು ಕೇಳಿದೀವಿ. ಅದೇ ರೀತಿ ಮನೋಮಯದ ಕೋಶದಲ್ಲಿ ಏನಾದ್ರೂ ಕೋರಿಕೆಗಳಿದ್ರ ಆ ಕೋರಿಕೆಗಳು ಈಡೇರುವವರೆಗೂ ಇದು ಮರಣಿಸುವುದಿಲ್ಲ. ಅದು ಕೋರಿಕೆಗಳು ಯಾವಾಗ ಈಡೇರ್ತೈತಲ್ಲ ಅವಾಗಿದು ಮೂಲ ತನ್ನ ಸ್ಥಾನಕ್ಕೆ ಹೋಗ್ತೈತೆ. ಅದಕ್ಕೆ ಅವ್ರನ್ನ ಕೋರಿಕೆಗಳನ್ನ ನಾವು ಜಾಸ್ತಿ ಇಟ್ಕೋಬಾರ್ದು. ನಂತರ ಕೋರಿಕೆಗಳನ್ನ ಇಟ್ಕೊಂಡಾಗ ಅವು ಕೋರಿಕೆ ಈಡೇರುವವರೆಗೂ ಮತ್ತದು ಪುನರ್ಜನ್ಮವನ್ನ ಪಡೆದು ಮತ್ತೊಂದು ಶರೀರವನ್ನ ಭೌತಿಕ ಶರೀರವನ್ನ ಪಡೆದು ಮತ್ತೆ ತನ್ನ ಕೋರಿಕೆಗಳನ್ನು ಈಡೇರಿಸಲಿಕ್ಕೆ ಅದು ಮತ್ತೆ ಪುನರ್ಜನ್ಮವನ್ನ ಪಡೆಯುತ್ತದೆ ಅಂತ ಅನ್ನೋದನ್ನ ನಾವು ಇಲ್ಲಿ ತಿಳಿಬಹುದು. ನಂತರ ಇದು 3ನೇ ದೇಹ. ಇನ್ನು 4ನೇ ದೇಹ ಕಾಸಲ್ ಬಾಡಿ ಅಂದ್ರೆ ವಿಜ್ಞಾನಮಯ ಕೋಶ. ಇದು ವಿಜ್ಞಾನಮಯ ಕೋಶ. ಇದು ಶರೀರ ಮರಣ ಹೊಂದುತ್ತಾ ಇದ್ದರಿಗೆ ಹೋಗಿಬಿಡುತ್ತದೆ. ನೋಡಿ, ಇದು 4ನೇದ್ದು. ಇದು ಮರಣ ಹೊಂದಿದ ತಕ್ಷಣ ಇದು ಹೋಗ್ಬಿಡ್ತತಿ. ಅಂದ್ರೆ ಇಲ್ಲಿ ಈ ಮೊದ್ಲೇದಾಗಿ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಇವನ್ನ ಮೂರಕ್ಕೂ ಇದು ನನಗೆ ಸಂಬಂಧ ಇಲ್ಲ ಅಂತಂದು 4ನೇ ಕೋಶ ಏನಿದೆ ಅಲ್ಲ ವಿಜ್ಞಾನಮಯ ಕೋಶ, ಇದು ಅದು ಮನುಷ್ಯ ಮರಣ ಹೊಂದಿದ ತಕ್ಷಣ ಅದು ಹೋಗ್ಬಿಡ್ತೈತಿ. ಅಂದ್ರ ಅದಕ್ಕೆ ಇದು ಕಾರಣ ಶರೀರ ಅಂತಾನು ನಾವು ಕರಿಬಹುದು. ವಿಜ್ಞಾನಮಯ ಕೋಶಕ್ಕೆ ಅಂದ್ರೆ ಕಾರಣ ಶರೀರ ಅಂದ್ರೆ ನಾನು ಜನ್ಮ ತಾಳೆ ಅದು ಹೋಗಿ ಅಲ್ಲಿ ನೋಡ್ಕೋತೈತಿ. ಅದು ವಿಜ್ಞಾನಮಯ ಜಗತ್ತಿಗೆ ಹೋದ ನಂತರ ಅದು ತಿರುಗಿ ನೋಡ್ತೈತಿ. ಏನಂತಾರ, ನಾನು ಕಾರಣ ಯಾವ ಕಾರಣ ಇಟ್ಕೊಂಡು ಅಲ್ಲಿ ಜನ್ಮ ತಾಳೆ ಹೋಗಿದ್ದೆ, ಆ ಕಾರಣ ಸಫಲ ಆಯ್ತೋ ಇಲ್ವೋ. ಅದು ಸಫಲ ಆಗ್ಲಿಲ್ಲ ಅಂದ್ರೆ ಅದ್ ಮತ್ತೆ ಏನ್ ಮಾಡ್ತೈತಿ, ಅದು ನಂದು ಕಾರಣವನ್ನ ಮತ್ತೆ ನನ್ನ ಏನ್ ಈಡೇರಿಕೆ ಐತಿ ಅದನ್ನ ಈಡೇರಿಸ್ಲಿಕ್ಕೆ ನಾನು ಹೋಗ್ಬೇಕು ಅಂತ ಅದು ಅಲ್ಲಿ ಜಗತ್ತಿಗೆ ಹೋದ ನಂತರ ಅದು ತಿರುಗಿ ನೋಡಿ ತನ್ನ ಕಾರಣವನ್ನ ಅದು ಹುಡುಕ್ತಾ ಇರ್ತದೆ. ಇದಕ್ಕೆ ನಮ್ಮ ಅನಾಹತ ಚಕ್ರ, 4ನೇ ಚಕ್ರವಾದ ಅನಾಹತ ಚಕ್ರಕ್ಕೆ ಇದು ಸಂಬಂಧಿಸಿದ್ದಾಗಿದೆ. ಇದು ಸ್ಥೂಲ ಶರೀರ, ಪ್ರಾಣಮಯ ಶರೀರ ಮತ್ತು ಅನ್ನಮಯ ಶರೀರಕ್ಕೆ ಸಂಬಂಧಿಸಿದ್ದಲ್ಲದೆ ಇರುತ್ತದೆ. ವಿಜ್ಞಾನಮಯ ಜಗತ್ತಿಗೆ ಹೋಗಿ ಬಿಡುತ್ತದೆ. ಅಲ್ಲಿಗೆ ಹೋದ ನಂತರ ನಾನು ಹೋದ ಕಾರಣ ಮುಗಿಸಿದ್ದೇನಾ ಇಲ್ವಾ ಅಂತ ನೋಡುತ್ತದೆ. ಕೆಲಸ ಮುಗಿದಿಲ್ಲ ಅಂದ್ರೆ ಮತ್ತೆ ಅದು ಜನ್ಮ ತಾಳಿಕೊಂಡು ಸುಮಾರು ಇದೇ ರೀತಿ ಅದೆಷ್ಟು ಸಲ ಜನ್ಮ ತಾಳ್ತಂದ್ರೆ ಒಬ್ಬ ಮನುಷ್ಯ 300ರಿಂದ 350 ಸಲ ಪುನರ್ಜನ್ಮವನ್ನು ಪಡೆದು ಅದ ಕಾರಣ ಸಫಲ ಆಗುವವರೆಗೂ ಕೂಡ ಅದು ಪುನರ್ಜನ್ಮವನ್ನು ಪಡಿತಾ ಅದು ತನ್ನ ಕಾರಣ ಮುಗಿಯುವವರೆಗೂ ಮತ್ತೆ ಹುಟ್ಟಿ ಬರುತ್ತದೆ ಅಂತೆ. ಆದ್ರೆ ಈ 3 ಜನ್ಮಗಳಿಗೆ ಇದು ಹೊಂದಾಣಿಕೆ ಇರುವುದಿಲ್ಲ. ಕರ್ಮ ಸಿದ್ಧಾಂತ ತಿಳಿಯದೆ ಪುನರ್ಜನ್ಮವನ್ನು ಪಡೆಯುತ್ತೇವೆ. ಈ ಕಾರಣ ಶರೀರವು ಕಾರಣ ಜಗತ್ತಿಗೆ ಹೋಗಿ ಅಲ್ಲಿ ಆಕಾಶಿಕ ರೆಕಾರ್ಡ್ಗಳನ್ನ ಅಂದ್ರೆ ನಾವು ಏನೇನ್ ಮಾಡಿದ್ವಿ ಅನ್ನೋದನ್ನ ಅದು ಆಕಾಶಿಕ ರೆಕಾರ್ಡ್ಗಳನ್ನ ತನ್ನ ಏನೇನ್ ನಾ ಮಾಡಿದೆ ಅನ್ನೋದನ್ನ ತಾನೇ ಅಲ್ಲಿ ನೋಡ್ಕೊಳ್ತದಂತೆ. ಈ ಕಾರಣ ಶರೀರವು ಪುನರ್ಜನ್ಮ ನೋಡಿ, ನಾವು ಪುನರ್ಜನ್ಮ ಪಡೆಯುವಾಗ ನಾವು ಹೇಳ್ತೇವೆ ನಾನ್ ಮಕ್ಕಳದ ನಾನು ಕೇಳ್ಕೊಂಡು ಪಡೆದಿದ್ದೆ ಅಂತ. ಇದು ಸುಳ್ಳು. ಯಾವ ತಂದೆ ಬೇಕು, ಯಾವ ತಾಯಿ ಬೇಕು, ಯಾವ ಕುಟುಂಬದಲ್ಲಿ ನಾನು ಜನಿಸ್ಬೇಕು ಅಂತ ಅನ್ನೋದನ್ನ ಇದು ನಾನು ಪಡೆದುಕೊಂಡು ಬಂದಿರ್ತೇನೆ. ಇಲ್ಲಿ ನಮ್ಮ ತಂದೆ ತಾಯಿ ಪಡೆದುಕೊಂಡಿದ್ದಲ್ಲ, ನನ್ನ ತಂದೆ ಯಾರಿರ್ಬೇಕು, ತಾಯಿ ಯಾರಿರ್ಬೇಕು, ನಾವು ಯಾವ ಕುಟುಂಬದಲ್ಲಿ ಜನಿಸ್ಬೇಕು ಅನ್ನೋದನ್ನ ತಾನೇ ಆಯ್ಕೆ ಮಾಡಿಕೊಂಡು ಅಲ್ಲಿ ಪುನರ್ಜನ್ಮವನ್ನದು ಪಡೆಯುತ್ತದೆ. ಮನೋಮಯ ಹಳೆಯ ಆಸ್ಟ್ರಲ್ ಬಾಡಿಗೆ ಸಂಬಂಧ ಇರುವುದಿಲ್ಲ. ಆದ್ರೆ ಈಗ ನಾನು ಹಿಂದಿನ ಸಲ ಹುಟ್ಟಿದಾಗ ಬೇರೆ ಬಾಡಿ ಇರ್ಬೋದು ನಂದು ಆಸ್ಟ್ರಲ್ ಬಾಡಿ, ಮತ್ತೆ ಬಂದಾಗ ಬೇರೆ ಬಾಡಿ. ಅದಕ್ಕೆ ಇದಕ್ಕೇನು ನೆನಪಿರುದಿಲ್ಲ, ಅದಕ್ಕೆ ಇದಕ್ಕೇನು ಸಂಬಂಧವಿರುದಿಲ್ಲ. ಉದಾಹರಣೆಗೆ ನಾವೊಂದು ಪ್ರವಾಸಕ್ಕೆ ಒಂದು ಬಾಡಿಗೆ ಗಾಡಿ ಮಾಡ್ಕೊಂಡು ಒಂದು ಕಾರ್ ತಗೊಂಡು ಹೋಗ್ತೀವಿ. ಅದು ಪ್ರವಾಸ ಮುಗಿಸ್ಕೊಂಡ್ ಬಂದ್ರ ನಂತರ 2-3 ದಿವಸ ನಾವು ಟೂರ್ ಹೋಗ್ತೀವಿ. ಟೂರ್ ಮುಗಿದ ನಂತರ ನಾವು ಗಾಡಿಯನ್ನ ವಾಪಸ್ ಕಳಿಸ್ಬಿಡ್ತೇವೆ ಅವ್ರಿಗೆ ದುಡ್ಡು ಕೊಟ್ಟು. ಅದೇ ರೀತಿ ನಮ್ಮ ದೇಹಕ್ಕೂ ಅವ್ರಿಗೇನು ಗಾಡಿ ಪ್ರವಾಸಕ್ಕೆ ಬಂದಿದ್ದಷ್ಟೇ ನಾವು ಅಲ್ಲಿ ಅಂತಂದು ತಿಳ್ಕೊತೈತೆ. ಆ ರೀತಿ ಪ್ರವಾಸ ಮುಗಿದ ಕಳ್ಸಿದ ತಕ್ಷಣ ಆ ಡ್ರೈವರ್ಗೆ ಆ ಓನರ್ಗೆ ನಮ್ಗೇನು ಸಂಬಂಧ ಇಲ್ಲ. ಅದೇ ಆ ರೀತಿ ನಮ್ಮ ದೇಹಕ್ಕೂ ಹಿಂದಿನ ಜನ್ಮದಲ್ಲಿ ಪಡೆದಂತ ದೇಹಕ್ಕೂ ಈ ಜನ್ಮದಲ್ಲಿ ಪಡೆದಂತ ದೇಹಕ್ಕೂ ಯಾವುದೇ ಸಂಬಂಧವಿರುವುದಿಲ್ಲ. ಅದೇ ಬೇರೆ ಇದೇ ಬೇರೆ ಅಂತ ಅದು ತಿಳ್ಕೊಳ್ತೇವೆ. ಇಲ್ಲಿವರೆಗೆ ನಾವು 4 ಶರೀರಗಳನ್ನ ನೋಡಿದ್ವಿ. ಇನ್ನು 5ನೇ ಶರೀರ ಅಥವಾ 5ನೇ ದೇಹ ಸುಪ್ರಾ ಕಾಜಲ್ ಬಾಡಿ ಅಂತ ಅನ್ನು ಆನಂದಮಯ ಕೋಶ. ಈ ಕಾಜಲ್ ಬಾಡಿ ನೋಡಿದ್ವಿ, ಕಾರಣ ಶರೀರದ ಬಗ್ಗೆ ನೋಡಿದ್ವಿ. ಇಲ್ಲೇ ಸುಪ್ರಾ ಕಾಜಲ್ ಬಾಡಿ ಅಂದ್ರ ಆನಂದಮಯ ಕೋಶ. ನಮ್ಮ ದೇಹ ಕೆಳಗಿನಿಂದ ನೋಡಿ, ಈಗ ಇಲ್ಲಿವರೆಗೂ ನಾವು ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ, ಮಣಿಪುರ ಮತ್ತು ಅನಾಹತ ಚಕ್ರ, ಇದು 5ನೇದ್ದು ವಿಶುದ್ಧಿ ಚಕ್ರಗೆ ಸಂಬಂಧಪಟ್ಟಿದ್ದು. ನಮ್ಮ ದೇಹವನ್ನ ನಾವು ಗಮನಿಸಿದಾಗ ಕೆಳಗಿನಿಂದ ನಮ್ಮ ದೇಹ ಇಲ್ಲಿವರೆಗೂ ಏನಾಗಿರ್ತತಿ, ದಪ್ಪಾಗಿರ್ತತಿ. ಇಲ್ಲಿ ಬಂದ ತಕ್ಷಣ ಚಿಕ್ಕದಾಗಿ ಒಂದು ಕೊಳವೆ ರೂಪದಲ್ಲಿ ಇರುವುದನ್ನ ನಾವು ಗಮನಿಸಬಹುದು. ಅದನ್ನ
ನಾವು ಒಂದು ಸುರಂಗ ಮಾರ್ಗದಲ್ಲಿ ಇದ್ದಂತೆ, ನಾವು ಸುರಂಗ ಮಾರ್ಗ ಯಾವ ರೀತಿ ಇದೆ ಅಲ್ಲೇ ನಮ್ಮ ದೇಹದಲ್ಲಿ ಅದನ್ನ ಸೃಷ್ಟಿಯಾಗಿರೋದನ್ನ ನಾವು ನೋಡ್ತೇವೆ. ಇವು ಇಷ್ಟು ಜನ್ಮಗಳನ್ನು ಅಂದ್ರೆ 4 ಜನ್ಮಗಳನ್ನ ದಾಟಿ, ಅಂದ್ರೆ 4 ಚಕ್ರಗಳನ್ನ ದಾಟಿದಾಗ ಒಂದ್ 4 ಜನ್ಮ ಅಲ್ಲಿ ಇದ್ದಂತ ಎಲ್ಲ ವಿಷಯವೂ ಕೂಡ ಈ ನಮ್ಮ ವಿಶುದ್ಧಿ ಚಕ್ರದಲ್ಲಿ ಅದು ಸಂಗ್ರಹವಾಗಿರುತ್ತದೆ. ಈ ವಿಶುದ್ಧಿ ಚಕ್ರವನ್ನು ದಾಟಿದಾಗ ಮಾತ್ರ ನಾವು ಮುಂದಿನ ಜನ್ಮವನ್ನು ಪಡೆಯಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಾವು ಇಲ್ಲೇನೇ ನಾವು ಕರ್ಮ ಫಲಗಳನ್ನು ಮಾಡಿದ್ರೆ ಅಥವಾ ಏನು ತಪ್ಪು ಕೆಲಸಗಳನ್ನು ಮಾಡಿದ್ರೆ ಏನಿದ್ರು ಕೂಡ ಅದು ವಿಶುದ್ಧಿ ಚಕ್ರದಲ್ಲಿ ಕ್ಲೀನ್ ಆದ ನಂತರ ನಾವು ಮುಂದಿನ ಜನ್ಮಕ್ಕೆ ಹೋಗಲು ಸಾಧ್ಯ. ಈ ವಿಷಗ್ನದಲ್ಲಿ ಹಾಗಾಗಿ ಈ 5ನೇ ಚಕ್ರ ಸುಪ್ರಾ ಕಾಜಲ್ ಬಾಡಿಗೆ ಸಂಬಂಧಿಸಿದ ಚಕ್ರ ಯಾವ್ದಂದ್ರೆ ವಿಶುದ್ಧಿ ಚಕ್ರ. ವಿಷಯದಲ್ಲಿ ಇದ್ದಾಗ ನಾವು ಹಲವಾರು ಗಂಟೆ ಧ್ಯಾನ, ಇದನ್ನ ಹಂಗಾರೆ ನಾವು ಯಾವ ರೀತಿ ನಾವು ವಿಶುದ್ಧಿಯನ್ನ ಅಂದ್ರೆ ವಿಷಯವನ್ನ ಕಡಿಮೆ ಮಾಡ್ಕೋಬೇಕು, ಕರ್ಮ ಫಲಗಳನ್ನ ಕಡಿಮೆ ಮಾಡ್ಕೋಬೇಕಂದ್ರ ಬಹಳಷ್ಟು ಗಂಟೆಗಳಲ್ಲಿ ಕಾಲ ನಾವು ಧ್ಯಾನ ಮಾಡೋದ್ರಲ್ಲಿ ಮಗ್ನ ಆದಾಗ ಮಾತ್ರ ನಮ್ಮ ವಿಷ ಕಡಿಮೆಯಾಗಿ ನಾವು ಮುಂದಿನ ಹಂತಕ್ಕೆ, ಮುಂದಿನ ಜನ್ಮಕ್ಕೆ ಹೋಗಲು ತುಂಬಾ ಸಹಾಯವಾಗುತ್ತದೆ. ಇವರಿಗೆ ಸೂಕ್ಷ್ಮ ಶರೀರದ ಅನುಭವ ಆಗುತ್ತೆ, ಆದರೆ 3ನೇ ಕಣ್ಣಿನ ಅನುಭವ ಆಗುದಿಲ್ಲ. ನೋಡಿ, ಇಲ್ಲಿ ವಿಶುದ್ಧಿ ಚಕ್ರದಲ್ಲಿ ಇದ್ದಾಗ ಅಥವಾ ಆನಂದಮಯ ಕೋಶದಲ್ಲಿ ಇದ್ದಾಗ ಮಾತ್ರ ನಮ್ಗ ಸೂಕ್ಷ್ಮ ಸ್ಥೂಲ ಶರೀರದ ಅನುಭವ ಆಗ್ತದೆ. ಆದ್ರೆ 3ನೇ ಕಣ್ಣಿನ ಅನುಭವ, ಥರ್ಡ್ ಐ ಎಕ್ಸ್ಪೀರಿಯನ್ಸ್ ಅನುಭವ ಈ ಶರೀರದಲ್ಲಿ ಆಗೋದಿಲ್ಲ. ಇದನ್ನು ಹೊರತು ಏನು ನಾವು ಇದನ್ನು ವಿಷಯವನ್ನು ಗೆದ್ದು ನಾವು ಮುಂದೆ ಹೋದಾಗ ಅವಾಗ ಮಾತ್ರ ನಮಗೆ ದಿವ್ಯ ಚಕ್ಷುವಿನ ಧ್ಯಾನ ಅಲ್ಲಿ ಸಿಗುತ್ತದೆ. ಆನಂದಮಯ ಕೋಶ ಸಂಬಂಧಿಸಿದ ಚಕ್ರ ವಿಶುದ್ಧಿ ಚಕ್ರ. ಕೆಳಗಿನ 4 ಚಕ್ರಗಳು ಕರ್ಮ ಸಿದ್ಧಾಂತಕ್ಕೆ ಸಂಬಂಧಿಸಿದಾಗಿದ್ರೆ ನೋಡಿ, ಇವೆಲ್ಲ ಈಗ 4 ಚಕ್ರಗಳು, 4 ಏನು ಶರೀರಗಳು, 4 ಜಗತ್ತುಗಳು ಏನ್ ಕೇಳ್ತೇವೆ, ಕೋಶಗಳು, ಇವೆಲ್ಲ ಕೂಡ ಕರ್ಮ ಸಿದ್ಧಾಂತಕ್ಕೆ ಸಂಬಂಧಿಸಿದ್ದಾದ್ರೆ ಇದು ವಿಶುದ್ಧಿ ಚಕ್ರ ಕೂಡ ದಾಟಿಕೊಂಡು ನಾವು ಮುಂದೆ ಹೋದಾಗ ನಾವು ಮೇಲ್ಸ್ತರಕ್ಕೆ ಹೋಗಲು ತುಂಬಾ ಸಹಾಯ. ಈ ಸ್ಥಿತಿಗೆ ಬಂದವರು ಯಾರಪ್ಪ ಅಂದ್ರೆ, ಈ ಸ್ಥಿತಿಗೆ ಹೋಗೋರು ಯಾರಂದ್ರೆ ಪದೇ ಪ್ರತಿದಿನ ಟೈಮ್ ಸಿಕ್ಕಾಗಿಲ್ಲ ಧ್ಯಾನ ಮಾಡ್ತಾ ಹೋದವರು ಯೋಗಿಗಳು ಮಾತ್ರ ಅಂತ ನಾವು ಇಲ್ಲಿ ಹೇಳ್ಬಹುದು. ಕೆಳಗಿನ 4 ಚಕ್ರಗಳಲ್ಲಿ ಇದ್ದವರು, ಇವರು 4 ಚಕ್ರ ನಮಗ್ ಗೊತ್ತಿಲ್ಲ ಅಂದ್ರೆ ಅವ್ರ ಧ್ಯಾನನ ಗೊತ್ತಿಲ್ಲ, ಅವ್ರು ಧ್ಯಾನ ಮಾಡ್ಲಿಕ್ಕೆ ಬರುದಿಲ್ಲ, ಧ್ಯಾನದ ಮಾಹಿತಿನೇ ಅವ್ರಿಗೆ ತಿಳಿದೇ ಇದ್ದವ್ರು ಕೂಡ ಈ ಕೆಳಗಿನ 4 ಚಕ್ರದಲ್ಲಿ ಇದ್ದವರು. ನಾವು ವಿಶುದ್ಧಿ ಚಕ್ರದಲ್ಲಿ ಈಗ ನಾವು ಧ್ಯಾನಕ್ಕೆ ಬಂದಿದ್ದೇವಪ್ಪ ಅಂತಂದ್ರ ನಾವು ಈ 4 ದಾಟಿ ವಿಶುದ್ಧಿ ಚಕ್ರಿಗೆ ಬಂದಿವಿ ಅಂತಂದು ನಾವು ತಿಳಿಯಬಹುದು. ನಂತರ 2ನೇ ದೇಹ, 6ನೇದ್ದು, ಈಗ 5 ಆಯ್ತು. 6ನೇದ್ದು ಕಾಸ್ಮಿಕ್ ಬಾಡಿ ಅಥವಾ ವಿಶ್ವಮಯ ಕೋಶ ಅಂತ ನಾವು ಹೇಳ್ಬೋದು. ಇಲ್ಲಿ ದಾಟಿ ಹೋದಾಗ ಮಾತ್ರ ನಾವು ವಿಶ್ವಮಯ ಅಂದ್ರೆ ವಿಶ್ವಕೋಶಕ್ಕೆ ನಾವು ಇಡೀ ಜಗತ್ತನ್ನ ನೋಡುವಂತ ಇಲ್ಲಿ ನಮಗೆ ಕಣ್ಣಿಗೆ ಕಾಣಿಸ್ತದೆ. ಈಗ ನಾವು ಚರ್ಮ ಚಕ್ಷುವಿಂದ ಈ ಜಗತ್ತು ನಮ್ಗೆ ಸುತ್ತಲೂ ಕಾಣುವುದಂತ ಮಾತ್ರ ನಾವು ನೋಡ್ಬೋದು. ಆದ್ರೆ ದಿವ್ಯ ಚಕ್ಷುವನ್ನು ತೆರೆದಾಗ ನಾವು ಇಡೀ ವಿಶ್ವವನ್ನೇ ನೋಡುವಂತ ಧ್ಯಾನ ನಮ್ಮಲ್ಲಿ ಬರುತ್ತದೆ. ಈಗ ಹೇಳಿದ 5 ಶರೀರಗಳು ಪ್ರತಿಯೊಬ್ಬರಿಗೂ ಬೇರೆ ಆಗಿರ್ತವೆ. ನೋಡಿ, ಈಗ ನಾವು ಈಗ ಹೇಳಿದ್ವಲ್ಲ, ಮೊದಲನೇದಿಂದ ಹಿಡಿದು ಅನ್ನಮಯ ಕೋಶದಿಂದ ಹಿಡಿದು 5 ದೇಹಗಳ ಬಗ್ಗೆ ನಾನು ಈಗ ಆಲ್ರೆಡಿ ತಿಳಿಸಿದೆ. ಅವು 5 ದೇಹಗಳು ಪ್ರತಿಯೊಬ್ಬರಿಗೂ ಬೇರೆ ಆಗಿರ್ತವೆ. ಅವ್ರ ದೇಹದಂತೆ ಮತ್ತೊಬ್ಬರ ದೇಹ ಇರುವುದಿಲ್ಲ ಆ ರೀತಿ. ಆದರೆ ವಿಶ್ವಮಯ ಕೋಶ ಇದು ಕಾಜಲ್ ಬಾಡಿ ಎಲ್ಲರಿಗೂ ಒಂದೇ ರೀತಿಯಾಗಿರುತ್ತದೆ. ಯಾವ ರೀತಿ ಅಂದ್ರೆ, ನಾವು ಉಸಿರು ತಗೊಳ್ತೀವಿ, ಉಸಿರು ಬಿಡ್ತೇವೆ. ಉಸಿರು ಒಬ್ಬೊಬ್ಬರಿಗೆ ಬೇರೆ ರೀತಿಯಾದ ಉಸಿರು ಇರುತ್ತಲ್ಲ, ಎಲ್ಲರಿಗೂ ಒಂದೇ ರೀತಿಯಾದ ಉಸಿರು. ನಾವು ಉಸಿರು ತೆಗೆದುಕೊಳ್ಳೋದು ಪ್ರತಿಯೊಬ್ಬರಿಗೂ, ಸಣ್ಣ ಚಿಕ್ಕ ಮಗು ಅದೇ ರೀತಿ ಉಸಿರು ಇರ್ತದೆ, ದೊಡ್ಡವರಿಗೂ ಕೂಡ ಅದೇ. ಅವರು ಜಾತಿಯಲ್ಲಿ ಮೇಲ್ವರ್ಗದ ಕೆಲವರು ಯಾರೇ ಇರ್ಲಿ, ಅದು ಉಸಿರು ಒಂದೇ ರೀತಿ ಯಾವ ರೀತಿ ಇರ್ತದೆ ಅದೇ ರೀತಿ ನಮಗೆ ವಿಶ್ವಮಯ ಕೋಶವೂ ಕೂಡ ಪ್ರತಿಯೊಬ್ಬರದು ಒಂದೇ ತರಹ ಸಮವಾಗಿರುತ್ತದೆ. ಈ ವಿಶ್ವವನ್ನು ನಾವು 3ನೇ ಕಣ್ಣಿನಿಂದ ನೋಡಲು ಮಾತ್ರ ಸಾಧ್ಯ. ಅದಕ್ಕಾಗಿ ಇದು ಆಜ್ಞಾಚಕ್ರಕ್ಕೆ ಸಂಬಂಧಿಸಿದ ಬಾಡಿ ಆಗಿರ್ತದೆ. ಕಾಸ್ಮಿಕ್ ಬಾಡಿಗೆ ಸಂಬಂಧಿಸಿದ ಚಕ್ರ ಯಾವ್ದಪ್ಪ ಅಂದ್ರೆ ಆಜ್ಞಾಚಕ್ರ. ಇದು ತೆರೆದುಕೊಳ್ಳುವಾಗ ಹಲವಾರು, ನಾವು ಈಗ ಅಲ್ಲಿ ಹೇಳ್ತೀವಿ, ಗುರುಜಿಯವರು ನಿಮ್ ಶೇರಿಂಗ್ ಮಾಡ್ಕೊಳ್ರಿ ಏನಾಯ್ತು ಅಂತ ಕೇಳಿದಾಗ ನಮಗ್ ಕಲರ್ ಕಾಣಿಸ್ತು, ಅಥವಾ ನಮ್ಗೆ ಏನಾದ್ರೂ ಗುಡ್ಡ ಬೆಟ್ಟಗಳು ಕಾಣಿಸ್ತು, ಅಥವಾ ನಮ್ಮ ಮೈಯಲ್ಲಿ ರೋಮಾಂಚನ ಆಯ್ತು, ಮೈ ಅಲಗಾಡ್ದಂಗ ಆಯ್ತು, ಇವೆಲ್ಲ ಕೇಳ್ತೇವೆ. ಅದು 3ನೇ ಕಣ್ಣು ತೆರೆಯಲಿಕ್ಕೆ ಬರುವಂತ ಸ್ಥಿತಿಗಳಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಅವೆಲ್ಲ ಕಂಡಾಗ ಮುಂದೆ ನಾವು 3ನೇ ಕಣ್ಣು ಮತ್ತೆ ಧ್ಯಾನ ಮಾಡ್ತಾ ಹೋದಾಗ ಥರ್ಡ್ ಐ ಓಪನ್ ಆಗ್ಲಿಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಾರೆ. ನಮ್ಮ ಧ್ಯಾನದಲ್ಲಾಗುವ ಅನುಭವಗಳಾದಂತೆ ನಾವು ಯಾವ ರೀತಿ ಅನುಭವಗಳನ್ನ ಧ್ಯಾನದಲ್ಲಿ ಪಡಿತಾ ಹೋಗ್ತೀವಿ, ನಮ್ಮ 3ನೇ ಕಣ್ಣು ಕೂಡ ಅದೇ ರೀತಿ ವಿಸ್ತಾರವಾಗ್ತಾ ಹೋಗ್ತದೆ. ಅದು
ಆಳವಾಗಿ ಅದನ್ನ ಏನು ತಿಳಿಬೇಕು, ಅದು ಎಲ್ಲೆಲ್ಲಿ ಹೋಗ್ಬೇಕು, ಅದೇನು ನಾನು ಯಾರು ಅನ್ನೋದನ್ನ ಇಲ್ಲಿ ತಿಳಿಲಿಕ್ಕೆ ತುಂಬಾ ಸಹಾಯವಾಗುತ್ತದೆ. ಭೂಮಿಯ ಮೇಲಿನ ಅನುಭವಗಳನ್ನು ನಾವು ಪಂಚೇಂದ್ರಿಯ ಮೂಲಕ ತಿಳಿದುಕೊಳ್ಳುತ್ತೇವೆ. ಅದೇ ರೀತಿ ವಿಶ್ವದಲ್ಲಿರುವಂತ ಮೂರನೇ ಕಣ್ಣಿನ ಮೂಲಕ ತಿಳಿದುಕೊಳ್ಳುತ್ತೇವೆ. ಅದನ್ನು ಧ್ಯಾನವನ್ನು ಮಾತ್ರ ಮಾಡಿದಾಗ ಸಾಧ್ಯ. ನೋಡಿ, ಈಗ ನಾವು ಇಲ್ಲಿ ಒಂದು ವಾಸನೆ ಬರ್ಬೇಕಾದ್ರೆ ಅಥವಾ ನಾವು ಕಣ್ಣಿನಿಂದ ನೋಡಿದಾಗ ಇದು ಅಥವಾ ಪಂಚೇಂದ್ರಗಳಿಂದ ಬಾಯಿಯಿಂದ ರುಚಿಯನ್ನು ಗಮನಿಸ್ತೇವೆ, ಮೂಗಿನಿಂದ ಆ ವಾಸನೆಯನ್ನ ಯಾವ ರೀತಿ ವಾಸನೆಯನ್ನು ಗಮನಿಸ್ತೇವೆ, ಚರ್ಮದಿಂದ ಸ್ಪರ್ಶ ಜ್ಞಾನ, ಮತ್ತೆ ಕಿವಿಯಿಂದ ಕೇಳುವುದು, ಇದನ್ನೆಲ್ಲ ನಾವು ಯಾವ ರೀತಿ ಅಂದ್ರೆ ಪಂಚೇಂದ್ರಿಯಗಳು, ನಾವು ಪಡೆದುಕೊಂಡ ಪಂಚೇಂದ್ರಿಯಗಳಿಂದ ಈ ಭೌತಿಕ ಶರೀರದಿಂದ ನಾವು ಅವನ್ನ ಗಮನಿಸ್ತೇವೆ. ಆದ್ರೆ ನಮ್ಮ ದಿವ್ಯ ಚಕ್ಷುವಿನಿಂದ ನಾವು ಮೂರನೇ ಕಣ್ಣಿನಿಂದ ಇಡೀ ವಿಶ್ವಮಯ ಕೋಶವನ್ನ, ವಿಶ್ವಮಯ ಜಗತ್ತನ್ನ ನಾವು ವೀಕ್ಷಿಸಲು ಸಾಧ್ಯವಾಗುತ್ತದೆ ಅಂತ ಇಲ್ಲಿ ಹೇಳ್ತಾರೆ. ಅದನ್ನ ಯಾವ ರೀತಿ ಅಂದ್ರೆ ನಾವು ಪ್ರತಿದಿನ ಧ್ಯಾನ ಮಾಡದ ಮೂಲಕ ನಾವು ಅದನ್ನ ನೋಡ್ಬಹುದು. ಮತ್ತು ಅಲ್ಲೇ ಧ್ಯಾನ ಮಾಡುದು, ಸ್ವಾಧ್ಯಾಯದಿಂದ ಮತ್ತು ಧ್ಯಾನದಿಂದ ಪಡೆಯುವಂತ ಅನುಭವಗಳನ್ನ ಪಡಿತಾ ಹೋದಾಗ ನಾವು ವಿಶ್ವಮಯ ಕೋಶದಲ್ಲಿಯೇ ದಿವ್ಯ ಚಕ್ಷುವಿನಿಂದ ನಾವು ವಿಶ್ವಮಯ ಜಗತ್ತನ್ನ ನೋಡ್ಲಿಕ್ಕೆ ಸಾಧ್ಯ. ಈ ಸ್ಥಿತಿಗೆ ಹೋದವರು ಇಲ್ಲಿಯವರೆಗೂ ಬಹಳಷ್ಟು ಕಡಿಮೆ. ಯಾಕಂದ್ರೆ ಯೋಗಿಗಳು ಮಾತ್ರ ಇಲ್ಲಿ ಹೋಗ್ತಾರೆ. ಅವ್ರಿಗೆ ಧ್ಯಾನ ಮತ್ತು ಸ್ವಾಧ್ಯಾಯನ ಬಿಟ್ರೆ ಬೇರೆ ಕೆಲಸ ಪ್ರಾಪಂಚಿಕತೆ ಇರುವುದಿಲ್ಲ. ಅಂತವ್ರು ಮಾತ್ರ ಇಲ್ಲಿ ಈ ಸ್ಥಿತಿಗೆ ಹೋಗಲು ಸಾಧ್ಯ ಅಂತ ಇಲ್ಲಿ ಹೇಳ್ಬೋದು. ನಂತರ ಕೊನೆಯದಾದ ಮತ್ತು 7ನೇ ಶರೀರ ನಿರ್ವಾಣಿಕ್ ಬಾಡಿ ಅಂತಂದು, ನಿರ್ವಾಣಮಯ ಕೋಶ. ಇದು ಇಲ್ಲಿಯವರೆಗೆ ನಾವು ಬಾಡಿಯ ಸ್ಥಿತಿಯನ್ನ ನೋಡ್ತಾ ಬಂದ್ವಿ. ಇಲ್ಲಿ ಬಾಡಿಗಳ ದೇಹ ಇರ್ತದೆ ಅಂತ ನಾವು ಹೇಳಿದ ಶರೀರ ಇರ್ತದೆ ಅಂದು. ಆದ್ರೆ 7ನೇ ದೇಹಕ್ಕೆ ಇಲ್ಲಿ ಶರೀರ ಇರುವುದಿಲ್ಲ, ಇಲ್ಲಿ ಸ್ಥಿತಿ ಮಾತ್ರ. ಇದು ಹೆಸರಿಗೆ ಮಾತ್ರ ಶರೀರ, ನಿರ್ವಾಣ ದೇಹ ಅಥವಾ ನಿರ್ವಾಣಮಯ ಕೋಶ ಅಂತ ಹೇಳ್ಬೋದು. ಆದರೆ ಇದು ಸಹಸ್ರಾರ ಚಕ್ರಕ್ಕೆ ಸಂಬಂಧಿಸಿದಾಗಿದ್ದು ನಾವು ಅದು ಸಹಸ್ರಾರದ ಇದನ್ನ ತಲುಪಿಡ್ತೇವೆ, ಅದೊಂದು ಸ್ಥಿತಿ ಅಂತ ಇಲ್ಲಿ ಹೇಳಿದ್ದಾರೆ. ಇದು ಎಲ್ಲರಿಗೂ ಒಂದೇ ಆಗಿದೆ. ಏನು ನಮ್ಗೆ ಈಗ ವಿಶ್ವ ಜಗತ್ತು ಏನ್ ಕೇಳಿದ್ವಿ ಎಲ್ಲರಿಗೂ ಒಂದೇ ರೀತಿ ಅಂದು, ಇದು ಕೂಡ ನಿರ್ವಾಣಮಯ ಕೋಶ, ನಿರ್ವಾಣ ಬಾಡಿ ಏನಿದೆ ಎಲ್ಲರಿಗೂ ಒಂದೇ ರೀತಿಯಾಗಿರ್ತದೆ. ಈ ಸ್ಥಿತಿಗೆ ಸೇರಿದವರಿಗೆ ಎಲ್ಲವೂ ಶೂನ್ಯ. ಇದು ಏನ್ ಮಾಡ್ತಾರೆ, ಈ ಸ್ಥಿತಿಗೆ ಹೋದ್ರೆ ಎಲ್ಲರೂ ಶೂನ್ಯ, ಬರೀ ಶೂನ್ಯ ಅಲ್ಲ ಮಹಾಶೂನ್ಯ ಅಂತ ಹೇಳ್ತಾರೆ. ಇಲ್ಲಿ ಯಾವ್ದು ಇಲ್ಲ ಅಂತ ಕಾಣಿಸ್ತದೆ. 3ನೇ ಕಣ್ಣಿಯ ಸ್ಥಿತಿಯಲ್ಲಿದ್ದಾಗ ಏನ್ ತಿಳ್ಕೊಂತೇವು, 3ನೇ ಥರ್ಡ್ ಐ ಓಪನ್ ಆದಾಗ ಎಲ್ಲೆಲ್ಲೂ ನಾನೇ ಅಂತ ಅನ್ಕೊಂತೇವೆ. ಎಲ್ಲರೂ ನೀನು, ನಿನ್ನ ಹತ್ರ ಏನಿದೆ ಅದು ನಾನೇ, ಮತ್ತೊಬ್ಬರ ಹತ್ರ ಇದ್ದದ್ದು ನಾನೇ, ನನ್ನ ಹತ್ರ ಇದ್ದು ನಾನೇ ಅಂತ ತಿಳ್ಕೊತೀವಿ. ಆದ್ರೆ ಇದು ಸಹಸ್ರಾರು ಸ್ಥಿತಿಗೆ ನಾವು ಹೋದಾಗ ಎಲ್ಲವೂ ಶೂನ್ಯ, ಇದು ಪರಮ ಶೂನ್ಯ, ಮಹಾಶೂನ್ಯ ಅಂತಂದು ಇಲ್ಲಿ ತಿಳಿಯುತ್ತಾರೆ. ಆ ಸ್ಥಿತಿಗೆ ಹೋದಾಗ ಇದು ತಿಳಿದು ಬರ್ತದೆ. ಅಲ್ಲಿ ಸೇರಿದವರು ಶರೀರದ ಎಲ್ಲ ಕೋಶಗಳಿಗೆ ಶಕ್ತಿಯನ್ನು ನೀಡುತ್ತಾರೆ. ನಾವು ಹೇಳಿದೊಳಗೆ ನಮ್ದು ಬ್ರಹ್ಮರಂಧ್ರದಿಂದ ಶಕ್ತಿ, ಎನರ್ಜಿಕ್ ನಮ್ಗೆ ದೇಹ ಬ್ರಹ್ಮಾಂಡದಿಂದ ಬಂದಂತ ಶಕ್ತಿಯನ್ನ ನಾವು ಇಡೀ ದೇಹಕ್ಕೆ ಪ್ರಸರಿಸುತ್ತದೆ, ನಾಡಿ ಶುದ್ಧೀಕರಣ ಆಗುತ್ತದೆ ನಾವು ಹಿಂದಿನ ಕ್ಲಾಸ್ ನಲ್ಲಿ ಕೇಳಿದ್ವಲ್ಲ. ಅದೇ ರೀತಿ ಇಲ್ಲಿ ಏನು ಸಹಸ್ರಾರು ಚಕ್ರಕ್ಕೆ ಬಂದಂತ ಶಕ್ತಿ ಅದು ಅಲ್ಲಿ ನಮ್ಮ ದೇಹದ ಪ್ರತಿಯೊಂದು ಪ್ರಾಣಮಯ ಕೋಶಕ್ಕೆ, ಪ್ರತಿಯೊಂದು ನಾಡಿಗಳಿಗೆ ತಲುಪಿಸಿ ಮುಂದೆ ಸ್ಥೂಲ ಶರೀರಕ್ಕೆ ಕೂಡ, ಪ್ರತಿಯೊಂದು ಕೋಶಕ್ಕೆ ಕೂಡ ತಲುಪಿಸುವಂತದ್ದು ಇದು ಮಾಡುತ್ತದೆ. ಈ ಸ್ಥಿತಿಗೆ ಸೇರಿದವರು ಈಗ ಬುದ್ಧರು ಮಾತ್ರ ಈ ಸ್ಥಿತಿಗೆ ಸೇರಿದವರಾಗಿದ್ದಾರೆ. ಈ 7 ಶರೀರಗಳನ್ನು ನಾವು ಎಲ್ಲಿ ನೋಡ್ಬೋದಪ್ಪ ಅಂತಂದ್ರೆ, ನಮಗ್ ಕಣ್ಣಿಗೆ ಕಾಣಿಸಿದ್ದು ಒಂದು ನಾವು ಸ್ಥೂಲ ಶರೀರವನ್ನು ನೋಡಿದ್ವಿ. ಆದ್ರೆ ಕಣ್ಣಿಗೆ ಕಾಣದೇ ಇರುವಂತ 6 ಶರೀರಗಳನ್ನ ನಾವು ಎಲ್ಲಿ ನೋಡ್ಬೋದಂದ್ರೆ, ರಷ್ಯನ್ ಕೆರೆಲಿಯನ್ ಕ್ಯಾಮ್ರಾಗ್ರಾಫಿಯಲ್ಲಿ ನಾವು ಫೋಟೋ ತೆಗೆಸ್ಕೊಂಡಾಗ ಅಲ್ಲಿ ನಮ್ಮ 7 ಶರೀರಗಳನ್ನ ನೋಡಲು ಸಾಧ್ಯ. ಅದು ಆರ ಅಂತ ಈಗಾಗಲೇ ಗುರುಜಿ ಅವರು ಕ್ಲಾಸ್ ನಲ್ಲಿ ಕೊಟ್ಟಿದ್ದಾರೆ. ಆರದಲ್ಲಿ ನಮ್ಮ ದೇಹದ ಯಾವ ಶರೀರದಲ್ಲಿ ಯಾವ ರೀತಿ ನಮ್ಗೆ ಡ್ಯಾಮೇಜ್ ಇದೆ, ಯಾವ ಚಕ್ರ ಅದು ಹೇಳ್ತಾರೆ, ಚಕ್ರವನ್ನ ನಾವು ಆಕ್ಟಿವೇಟ್ ಮಾಡಕ್ ಹೋಗ್ಬೇಕು, ಸಕ್ರಿಯಗೊಳಿಸ್ಬೇಕಂತ ಹೇಳ್ತಾರಲ್ಲ, ಆ ಚಕ್ರವನ್ನ ಸಕ್ರಿಯಗೊಳಿಸ್ಕೊಂಡಾಗ ನಮ್ಮ ದೇಹ ಸ್ಥಿತಿಯನ್ನ ನಾವು ಸುಧಾರಿಸ್ಕೊಳ್ಬಹುದು ಅಂತ ಇಲ್ಲಿ ಆರಾದಲ್ಲಿ ಮಾತ್ರ ನಾವು ನೋಡ್ಬೋದು ಅಂತ ಇಲ್ಲಿ ಹೇಳುತ್ತಾ 7 ಶರೀರಗಳು 7 ದೇಹಗಳು ಅಂತ ನನಗೆ ವಿಷಯ ಕೊಟ್ಟಿದ್ದು, ನನಗೆ ತಿಳಿದನ್ನ ಇಲ್ಲಿ ನಾನು ತಮ್ಮ ಮುಂದೆ ಮಂಡನೆ ಮಾಡಿದ್ದೇನೆ. ಈ ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಬಹಳ ಚೆನ್ನಾಗಿ ಎಲ್ರಿಗೂ ಅರ್ಥ ಆಗೋ ಹಾಗೆ 7 ದೇಹಗಳ ಒಂದು ಪರಿಚಯನ ಮಾಡಿಕೊಟ್ರಿ. ಜೊತೆಗೆ ಈ 7 ಚಕ್ರಗಳನ್ನು ಸಹ ನಾವು ನೋಡ್ಬೇಕು ಅಥವಾ ಅನುಭವಿಸ್ಬೇಕು ಅಂತಂದ್ರೆ
ಇದು ಧ್ಯಾನದಿಂದ ಮಾತ್ರ ಸಾಧ್ಯ. ಇದಕ್ಕೆ ಸಂಬಂಧಿಸಿದ 7 ಚಕ್ರಗಳು ಸಹ ಹೇಗೆ ಕಾರಣವಾಗಿದೆ ಅಂತ ಹೇಳತಕ್ಕಂತಹ ಒಂದು ಅಂಶವನ್ನು ಸಹ ಗಮನಕ್ಕೆ ತಂದಿದ್ದೀರಾ. ನಾವು ಈ ಫಿಸಿಕಲ್ ಬಾಡಿ ಅಂತ ನಾವೇನ್ ಕಾಣ್ತೇವೆ ಪಂಚಭೂತಗಳಿಂದ ನಿರ್ಮಾಣ ಆಗಿರೋದು, ಕೇವಲ ಇದು ಮಾತ್ರ ಅಲ್ಲ. ದೇಹ ಅಂತ ಹೇಳಿದಾಗ ಇನ್ನು ಪ್ರಾಣಮಯ ಕೋಶ, ಹಾಗೆ ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ವಿಶ್ವಮಯ ಕೋಶ, ಕೊನೆಯದಾಗಿ ನಿರ್ವಾಣಮಯ ಕೋಶವನ್ನು ಸಹ ನಾವು ನೋಡಬೇಕಾಗಿದೆ. ಇದು ಕೇವಲ ನಾವು ನಮ್ಮ ಧ್ಯಾನವನ್ನ ಹೆಚ್ಚಿಸಿದ ಹಾಗೆ ಇದನ್ನ ಅನುಭವಿಸ್ಲಿಕ್ಕೆ ಸಾಧ್ಯತೆ ಅಂತ ಹೇಳತಕ್ಕಂಥ ಅದ್ಭುತವಾದ ಮಾಹಿತಿಯನ್ನು ಕೊಟ್ಟಿದ್ದೀರಾ. ತಮಗೆ ಈ ವೇದಿಕೆಯ ಪರವಾಗಿ ಧನ್ಯವಾದಗಳು 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 ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ಸ್, ಈಗಾಗಲೇ ಅದ್ಭುತವಾದ ಮಾಹಿತಿಯನ್ನ ಕೇಳಿದ್ದೀರಾ. ತಾವು ಏನಾದರೂ ಪ್ರಶ್ನೆ ಅಥವಾ ಅನುಭವವನ್ನು ಹಂಚಿಕೊಳ್ಬೇಕಾದ್ರೆ ಎಲ್ಲರೂ ಹ್ಯಾಂಡ್ ರೈಸ್ ಅನ್ನ ಮಾಡಿ ಪ್ರಶ್ನೆಯನ್ನ ಕೇಳಿ. ಅದರ ಮೊದಲು ಒಂದು ಅಂಶ ಏನು ಅಂತಂದ್ರೆ, ನಿನ್ನೆ ನಡೆದ ಕಾರ್ಯಕ್ರಮ ಅಥವಾ ನಿನ್ನೆ ಸಿಕ್ಕಿದಂತಹ ಮಾಹಿತಿಯ ಬಗ್ಗೆ ಈಗಾಗಲೇ ವಿಡಿಯೋವನ್ನ ಶೇರ್ ಮಾಡಿದ್ದಾರೆ. ದಯಮಾಡಿ ಎಲ್ಲರೂ ಆ ಚಾಟ್ ಬಾಕ್ಸ್ ಅನ್ನ ಓಪನ್ ಮಾಡಿ ಅದರಲ್ಲಿ ಆ ಲಿಂಕ್ ಅನ್ನ ಓಪನ್ ಮಾಡಿಬಿಟ್ಟು ಅದಕ್ಕೆ ಒಂದು ಲೈಕ್ ಅನ್ನ ಕೊಡಿ. ಹಾಗೂ ಏನಾದರೂ ಕಾಮೆಂಟ್ಸ್ ಅಥವಾ ತಮ್ಮ ಅಭಿಪ್ರಾಯ ಇದ್ದಲ್ಲಿ ದಯಮಾಡಿ ಅದರಲ್ಲಿ ಹಾಕಿ ಅಂತ ನಮ್ಮ ವಿನಂತಿ. ಎರಡು ನಿಮಿಷಗಳ ಕಾಲ ಇದಕ್ಕೆ ಅವಕಾಶವನ್ನ ಕೊಡ್ತಾ ಇದ್ದೇವೆ. ತಾವೆಲ್ಲರೂ ಲೈಕ್ ಮಾಡಿ ಕಾಮೆಂಟ್ಸ್ ಅನ್ನ ಕೊಟ್ಟ ನಂತರ ಹ್ಯಾಂಡ್ ರೈಸ್ ಮಾಡಿದವರಿಗೆ ಮಾತಾಡ್ಲಿಕ್ಕೆ ಅನ್ಮ್ಯೂಟ್ ಮಾಡ್ತೇವೆ. ತಾವು ತಮ್ಮ ಒಂದು ಅಭಿಪ್ರಾಯವನ್ನ ನೀಡಬಹುದಾಗಿದೆ. ಹನುಮಂತರಾಜು ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ, ಮಾತಾಡಿ. ಕೇಳ್ತಾ ಇದೆ, ಮಾತಾಡಿ. ಪ್ರಶ್ನೆ ನಂದು 7 ಚಕ್ರಗಳು ಧ್ಯಾನವನ್ನ ಒಂದೊಂದಾಗಿ ಮಾಡ್ಬೇಕೋ ಇಲ್ಲಾಂದ್ರೆ ಯಾವ್ದಾದ್ರು ಮಧ್ಯದಲ್ಲಿನೂ ಮಾಡಬಹುದು ಅಂತ. ಒಂದು ನಿಮಿಷ ಸರ್. ಹನುಮಂತರಾಜು ಸರ್, ಮೇಡಮ್ನ ಸಬ್ಜೆಕ್ಟ್ ನಲ್ಲಿ ಅದಕ್ಕೆ ಲಿಂಕ್ ಅನ್ನ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಆ ಕೋಶಗಳು ಹೇಗೆ ಯಾವ ಚಕ್ರದಲ್ಲಿ ಕಾರ್ಯನಿರ್ವಹಿಸ್ತದೆ ಅಂತ ಹೇಳ್ಕೊಂಡು ನಾಳೆ ನಿಮಗೆ ಚಕ್ರದ ಬಗ್ಗೆನೇ ಮಾಹಿತಿಯನ್ನ ಕೊಡ್ತಾರೆ. ಅದರಲ್ಲಿ ತಮಗೆ ವಿವರವಾದ ಮಾಹಿತಿ, ಅದನ್ನ ಹೇಗೆ ಮಾಡ್ಬೇಕು ಅಂತ ಹೇಳತಕ್ಕಂತ ಎಲ್ಲ ಜ್ಞಾನವನ್ನ ಹಂಚಿಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅದನ್ನ ನಾವು ನಾಳೆ ಚರ್ಚೆಗೆ ತಗೊಳ್ಳೋಣ. ಇವತ್ತು ಮೇಡಮ್ ಮಾಡಿರ್ತಕ್ಕಂಥ 7 ದೇಹಗಳ ಬಗ್ಗೆ ಯಾವ್ದಾದ್ರೂ ಪ್ರಶ್ನೆ ಇದ್ರೆ ಅಥವಾ ತಮ್ಮ ಅನುಭವನ ದಯಮಾಡಿ ಹಂಚಿಕೊಳ್ಳಿ. ನಾಳೆ ಸಂಪೂರ್ಣವಾದ 7 ಚಕ್ರಗಳ ಬಗ್ಗೆ ಮಾಹಿತಿಯನ್ನ ಕೊಡಲಿದ್ದಾರೆ. ನಾಳೆ 9 ಗಂಟೆಗೆ. ಹೌದು, ಇದೇ ವೇದಿಕೆಯಲ್ಲಿ ಕಂಪ್ಲೀಟ್ ದೇಹದ 7 ಚಕ್ರದ ಬಗ್ಗೆ ತಮಗೆ ಜ್ಞಾನ ಹಂಚಿಕೆ ಇದೆ. ಧನ್ಯವಾದ. ಅದು ನಿರ್ವಾಣ ಕೋಶಕ್ಕೆ ಹೋಗ್ಬೇಕಾದ್ರೆ ಪ್ರತಿಯೊಂದು ನಮ್ದು ಏನು ದೇಹಗಳ ಶುದ್ಧೀಕರಣ ಆಗ್ಲೇಬೇಕು. ವಿಶುದ್ಧಿಗೆ ಬಂದಾಗ ನಮ್ಮ 4 ದೇಹದಲ್ಲಿ ಶರೀರಗಳಲ್ಲಿ ಇದ್ದಂತದ್ದು ವಿಷ ಇಲ್ಲಿ ಇರ್ತದೆ. ಅಂದ್ರೆ ನಾವು ಹಿಂಗೇನು ಕರ್ಮ ಫಲ ಮಾಡಿರ್ತೀವಿ ಮತ್ತೆ ಈಗೇನು ಆಲೋಚನೆಗಳು ಮಾಡ್ತೇವೆ ಅದೆಲ್ಲ ಇಲ್ಲೇ ಸಂಗ್ರಹ ಆಗಿರ್ತದೆ. ಅದು ಕ್ಲೀನ್ ಆದಾಗ ಮಾತ್ರ ನಾವು ಮುಂದಿನ ಶರೀರ ಪಡೆಯಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಪುನರಪಿ ಜನನ ಪುನರಪಿ ಮರಣ ಮಾಡ್ಲೇಬೇಕು. 300-350 ವರ್ಷ ಅಂತ ಹೇಳಿದ್ವಲ್ಲ, ಅಷ್ಟು ಜನ್ಮ ಪಡೆದು ಮತ್ತೆ ನಾವು ಮುಂದಿನ ಜನ್ಮಕ್ಕೆ ಹೋಗಲು ಸಾಧ್ಯ. ಅದೇ ರೀತಿ ಅಲ್ಲಿ ಚಕ್ರಗಳು ಶುದ್ಧೀಕರಣ ಆದಾಗ ಮಾತ್ರ ನಮ್ದು ಅಲ್ಲಿ ನಮ್ದು ಏನು ವಿಷ ತಲುಪ್ತೈತಿ ಅಂತಂದಂಗೆ. ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ದಯಮಾಡಿ ಹ್ಯಾಂಡ್ ರೈಸ್ ಮಾಡಿ. ತಾವು ಮಾತಾಡಿ ಆದ್ಮೇಲೆ ತಮ್ಮ ಹ್ಯಾಂಡ್ ಅನ್ನ ಲೋವರ್ ಮಾಡ್ಕೊಂಡ್ರೆ ಒಳ್ಳೇದು. ಥ್ಯಾಂಕ್ ಯು ಸರ್. ದಯಮಾಡಿ ಹ್ಯಾಂಡ್ ರೈಸ್ ಮಾಡಿ. ಏನಾದರೂ ಪ್ರಶ್ನೆ ಇದ್ರೆ ಸಣ್ಣೇಗೌಡ್ರು ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಮಾತಾಡಿ ಸರ್, ಸಣ್ಣೇಗೌಡ್ರು ಸರ್. ಶರಣಾರ್ಥಿಗಳು. ಕೇಳ್ತಾ ಇದೆ ಮೇಡಮ್? ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ.
ಎಸ್, 7 ದೇಹಗಳ ಬಗ್ಗೆ ಅದ್ಭುತವಾದಂತ ಒಂದು ಮಾಹಿತಿಯನ್ನ ನೀಡಿದ್ದಾರೆ ನಂದಾ ಮೇಡಮ್ ಅವರು. ಅವರಿಗೆ ಅನಂತ ಧನ್ಯವಾದಗಳು. Thank you, ಮಾಸ್ಟರ್ಸ್, ಒಂದು ಇಲ್ಲಿ ರಿಕ್ವೆಸ್ಟ್ ಎಲ್ಲರಿಗೂ ಕೂಡ. ಸುಮಾರು 78ರಿಂದ 80 ಜನ ಇಲ್ಲಿ ಭಾಗವಹಿಸ್ತಾ ಇದ್ದೀರಾ ನೈಟ್ ಒಂದು ಸೆಷನ್ಗೆ. ಬಟ್ ಅಲ್ಲಿ ಹಿಂದಿನ ದಿನದ ಒಂದು ವಿಡಿಯೋಸ್ ನೋಡಿ ಲೈಕ್ ಮಾಡಿದವ್ರು ಎಷ್ಟು ಅಂತ ನೋಡಿದಾಗ, ಈಗ ತಾನೇ ನಾನು ನಿನ್ನಿಂದ ನೋಡಿದಾಗ 12 ಜನ ಮಾತ್ರ ಲೈಕ್ ಮಾಡಿದ್ದಾರೆ. ಸುಮಾರು ಜನರಿಗೆ ಅದು ಲೈಕ್ ಮಾಡೋದು ಆಪ್ಷನ್ ಗೊತ್ತಾಗ್ತಾ ಇಲ್ಲ ಅಂತ ನನಗೆ ಇಲ್ಲಿ ಅನುಮಾನ ಬರ್ತಾ ಇದೆ. ಆದ್ರಿಂದ ಅದನ್ನ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದು ದಯವಿಟ್ಟು ನಿಮ್ಮ ಮನೆಯಲ್ಲಿ ಓದಂತ ಮಕ್ಕಳಿದ್ರೆ ಅವ್ರ ಕಡೆಯಿಂದ ಕೇಳಿ ತಿಳ್ಕೊಳ್ರಿ. ಇಲ್ಲ ಅಂದ್ರೆ ಈ ಲಿಂಕ್ ಯಾರು ಕನೆಕ್ಟ್ ಆಗ್ತದೆ, ನಿಮ್ಮನ್ನ ಯಾರು ಜಾಯಿನ್ ಮಾಡಿಸಿದಾರೆ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರು ಕೂಡ ಹೇಳ್ತಾರೆ. ಅದು ಕೂಡ ಆಗದೆ ಇದ್ದಾಗ ದಯವಿಟ್ಟು ಇಲ್ಲಿ ಕೆಲವೊಂದಿಷ್ಟು ಮಾಸ್ಟರ್ಸ್ ಇದಾರೆ, ಅವ್ರ ನಂಬರ್ಗಳನ್ನ ಬರ್ದಿಟ್ಕೊಳ್ರಿ. ಅವ್ರಿಗೆ ಫೋನ್ ಮಾಡ್ಬಿಟ್ಟು ಈ ಒಂದು ವಿಡಿಯೋಗಳನ್ನ ನೋಡಿದ್ದನ್ನ ಲೈಕ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿ. ಏನಕ್ಕೆ ನಾ ಲೈಕ್ ಜಾಸ್ತಿ ಮಾಡ್ಬೇಕು ಅಂತಂದ್ರೆ, ಹೆಚ್ಚು ಜನ ಈ ವಿಡಿಯೋಗಳನ್ನ ನೋಡ್ಲಿಕ್ಕೆ ಅದು ಒಂದು ಅನುಕೂಲ ಆಗುತ್ತೆ. ಆ ಉದ್ದೇಶದಿಂದ ಇದನ್ನು ತಮಗೆ ಹೇಳ್ತಾ ಇದ್ದೇವೆ ಸ್ನೇಹಿತರೆ. ಎಸ್, ಆದ್ರಿಂದ ಎಲ್ಲರೂ ಕೂಡ ಹೆಚ್ಚು ಲೈಕ್ ಮಾಡ್ತಕ್ಕಂಥದ್ದನ್ನ, ಕಾಮೆಂಟ್ ಮಾಡ್ತಕ್ಕಂಥದ್ದನ್ನ ರೂಢಿಯನ್ನ ಬೆಳೆಸ್ಕೊಳ್ರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇವೆ. ಇನ್ನೊಂದು, ಮೇಡಮ್ ಅವ್ರು ಹೇಳ್ತಾ ಇದ್ರು 7 ದೇಹಗಳ ಮೇನ್ ಒಂದು ಇದು ಅಸ್ತಿತ್ವ ಉಳಿಬೇಕು, ಅದ್ ಬೆಳೆಸ್ಕೋಬೇಕು, ಜ್ಞಾನ ಹೆಚ್ಚಿಗೆ ಆಗ್ಬೇಕು ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಧ್ಯಾನ ಒಂದೇ ಸರ್ವದಕ್ಕೂ ಕೂಡ ಮೂಲಾಧಾರ ಆಗಿದೆ. ಆಗ್ಬಿಟ್ಟು ಪ್ರತಿಯೊಬ್ರು ಕೂಡ ಧ್ಯಾನ ಮಾಡ್ತಕ್ಕಂಥ ಒಂದು ಪ್ರಮೇಯನ್ನ ಬೆಳೆಸ್ಕೊಳ್ರಿ. ಪ್ರತಿ ದಿವಸ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೊತ್ತು ಧ್ಯಾನ ಮಾಡ್ತಕ್ಕಂಥ ರೂಢಿಯನ್ನ ಮಾಡ್ಕೊಳ್ರಿ. ಜೊತೆಗೆ ಈ ಧ್ಯಾನದಿಂದ ಒಂದು ಕಾಸ್ಮಿಕ್ ಎನರ್ಜಿ ನಿಮಗೆ ಬೇಗ ಸಿಗಬೇಕು ಅಂತಂದ್ರೆ ದಯವಿಟ್ಟು ಎಲ್ಲರೂ ಕೂಡ ಪಿರಮಿಡ್ ನ ಬಳಕೆ ಮಾಡೋದನ್ನ ಅವಶ್ಯವಾಗಿ ಕಲೀರಿ. ಹಂಗಾರೆ ಪಿರಮಿಡ್ ಎಲ್ಲಿ ಸಿಗ್ತವೆ ಅಂತಂದ್ರೆ, ಮಹಾವತಾರ ಫೌಂಡೇಶನ್ ಬೆಂಗಳೂರಲ್ಲಿ ಏನಿದಿಲ್ಲ ಅಲ್ಲಿನೂ ಕೂಡ ಸಿಗ್ತವೆ ನಿಮಗೆ. ಈ ಉತ್ತರ ಭಾಗದಲ್ಲಿ ಏನಾದ್ರೂ ನಿಮ್ಗೆ ಬೇಕಂದ್ರೆ, ಉತ್ತರ ಕರ್ನಾಟಕ ಭಾಗ ಬೇಕಂತಂದ್ರೆ ಇಲ್ಲಿ ಹುಬ್ಳಿ ನಂದಾ ಮೇಡಮ್ ಅವ್ರ ಮನೆಗೆ ನಾವು ಸಪ್ಲೈ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಸದ್ಯದಲ್ಲಿ. ಅಲ್ಲಿಂದನೂ ಕೂಡ ನೀವು ತಗೊಂಡು ಮಾಡ್ಬೋದು. ಇನ್ನು ನನ್ನ ಹಾವೇರಿ ಡಿಸ್ಟಿಕ್ ನಲ್ಲಿ ಯಾರಾದ್ರೂ ಇದ್ರೆ, ನಾನು ಹಾವೇರಿ ಡಿಸ್ಟಿಕ್ ನಲ್ಲಿ ಇರೋದು, ಮತ್ತು ದಾವಣಗೆರೆ ಮತ್ತು ಹಾವೇರಿ ಡಿಸ್ಟಿಕ್ ನಲ್ಲಿ ಯಾರಾದ್ರೂ ಇದ್ರೆ, ಮತ್ತು ಶಿವಮೊಗ್ಗ ಡಿಸ್ಟಿಕ್ ನಲ್ಲಿ ಅವ್ರಿಗೆ ನಾನೇ ಸಪ್ಲೈ ಮಾಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀನಿ. ಇಲ್ಲಿಗ ಆ ಪಿರಮಿಡ್ ಅನ್ನ ಮುಂದುವರಿಸು ಅಂದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅದಕ್ಕೆ 9 ಕ್ರಿಸ್ಟಲ್ ಗಳನ್ನ ಹಾಕಿ, ಬರೀ ಪಿರಮಿಡ್ ಶಕ್ತಿ ಜೊತೆಗೆ ಕ್ರಿಸ್ಟಲ್ ಎನರ್ಜಿ ಒಂದು ಸೇರಿಕೊಂಡಾಗ ಇನ್ನೂ ಜಾಸ್ತಿ ಆಗುತ್ತೆ. ಆಗ್ಬಿಟ್ಟು 9 ಕ್ರಿಸ್ಟಲ್ ಗಳನ್ನ ಪಿರಮಿಡ್ ಗೆ ಆಡ್ ಮಾಡಿಬಿಟ್ಟು ಆ ಕಾಸ್ಮಿಕ್ ಎನರ್ಜಿ ಇನ್ನೂ ಜಾಸ್ತಿ ಬರ್ಲಿಕ್ಕೆ ಅದ್ ಮಾಡ್ತಾ ಇದೆ. ಆದ್ರಿಂದ ಈ ಒಂದು ಪಿರಮಿಡ್ ನ ಬಳಕೆ ಮಾಡ್ಕೊಂಡು ಎಲ್ಲರೂ ಕೂಡ ಧ್ಯಾನವನ್ನು ಮಾಡಿ, ಅವಾಗ ಆಟೋಮೆಟಿಕ್ಲಿ ಎಷ್ಟೋ ಜ್ಞಾನ ನಿಮ್ಮಷ್ಟಕ್ಕೆ ನಿಮ್ಗೆ ಅದು ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಎಲ್ಲರೂ ಕೂಡ ಮೋಕ್ಷ ಹೊಂದ್ಬೋದು, ಜ್ಞಾನವಂತರಾಗಬಹುದು ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ನಾನು ಕೇಳ್ಕೊಳ್ತೀನಿ. ಮಾತಾಡ್ಲಿಕ್ಕೆ ಅವಕಾಶ ಕೊಡೋದಕ್ಕಾಗಿ ತಮ್ಮೆಲ್ಲರೂ ಕೂಡ ವಂದಿಸುತ್ತಾ ಓವರ್ ಟು ನಂದಾ ಮೇಡಮ್. ಮತ್ತೊಂದ್ಸರಿ ಧನ್ಯವಾದಗಳು. ಧನ್ಯವಾದಗಳು ಸರ್. ಬಹಳ ಒಳ್ಳೆಯ ಮಾಹಿತಿಯನ್ನ ಎಲ್ರಿಗೂ ಕೊಟ್ರಿ. ತುಂಬಾ ಹೊಸ ಮಾಸ್ಟರ್ಸ್ ಇದ್ದಾರೆ, ಅವರಿಗೆಲ್ಲ ಬಹಳ ಹೆಲ್ಪ್ ಆಯ್ತು ಅಂತ. ಧನ್ಯವಾದಗಳು ಸರ್. ವೆಂಕಟರಮಣ ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಕೇಳ್ತಾ ಇಲ್ಲ. ಸರ್, ಸೌಂಡ್ ಬರ್ತಾ ಇಲ್ಲ. ಆಯ್ ಕೇಳಿಸದ್ಯಾ ಮೇಡಮ್? ಹಾ, ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ. ಎಸ್. ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ಮೇಡಮ್ ತುಂಬಾ ಒಳ್ಳೆ ವಿಷಯನ ಪ್ರಸ್ತಾಪ ಮಾಡಿದ್ದೀರಾ. ತುಂಬಾ ಒಳ್ಳೆ ವಿಷಯ ಇದು. ಯಾಕಂದ್ರೆ 7 ಚಕ್ರಗಳು, 7 ಕೋಶಗಳು, ಮತ್ತೆ 7 ಮುದ್ರೆಗಳು ಒಂದಕ್ಕೊಂದು ಲಿಂಕ್ ಬರ್ತಾನೆ ಇರ್ತದೆ. ಎಲ್ಲ 7 ನಮ್ಮ ಸಪ್ತ ಸುರಗಳು, ಸಪ್ತ ಸಮುದ್ರಗಳು, ಸಪ್ತ ಖಂಡಗಳು, ಅದೇ ರೀತಿ ದೇಹದಲ್ಲೂ ಕೂಡ 7 ಬಂದ್ಬಿಟ್ವು. ಇದನ್ನ ತಿಳಿಸಿದ್ದಕ್ಕೆ ಈಗ ನನಗೆ ಕೋಶಮಯ ಬರೀ ಹೆಚ್ಚಾಗಿ ಪರಿಚಯ ಇರ್ಲಿಲ್ಲ. 5 ಮಾತ್ರ ಅನ್ಕೊಂಡಿದ್ದೆ. ಮತ್ತೆ ಇನ್ನ 2 ಕೋಶ ಸೇರ್ಕೊಂತ 7 ಕೋಶ ಆಯ್ತು. ಮತ್ತೆ 7 ಚಕ್ರಗಳಾಗಿದೆ, 7 ಮುದ್ರೆಗಳಾಗಿದೆ. ಇದನ್ನ ಇನ್ನ ಸ್ವಲ್ಪ ಅಧ್ಯಯನ ಮಾಡ್ಬೇಕು. ತಾವು ತಿಳಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ಮತ್ತೆ ಈಗ ಕೆಲವರಿಗೆ ಹೇಳ್ತಾ ಇದೀವಿ, ಅದೇ ಚಾಟ್ ಮಾಡೋದು ಹೆಂಗೆ ಏನು ಅಂತ. ಅವ್ರು ಪದೇ ನಾವ್ ಹೇಳ್ತಾ ಇರ್ತೀವಿ ಚಾಟ್ ಮಾಡಿ ಅಂತ. ಯಾಕಂದ್ರೆ ಆ ಒಂದ್ ಲೈಕ್ ಮಾಡೋದ್ರಿಂದ ಅದರಿಂದ ಒಂದ್ 50 ಜನ ನೋಡ್ತಾರೆ. ಆ ಒಂದು ಉದ್ದೇಶನೇ ಹೊರತು ಬೇರೆ ಏನಿಲ್ಲ. ದಯವಿಟ್ಟು ಎಲ್ಲಾರು ಅದನ್ನ ಒಂದ್ಸಲ ಒಂದ್ ಲೈಕ್ ಕೊಡಿ. ಮತ್ತೆ ನಿಮ್ಮ ಒಂದು ಸೂಪರ್ ಅಂತಾನೋ ಇಲ್ಲ ನಿಮ್ಮ ಅನುಭವದ ಅದನ್ನ ಕೇಳಿ. ಯಾಕಂದ್ರೆ ನಿನ್ನೆ ಅಂತೂ ಗುರೂಜಿಯವರು ಒಳ್ಳೆ ಮಾಹಿತಿನ ಕೊಟ್ರು. ಆ ಮಾಹಿತಿ ನಮ್ಗೆ ಪದೇ ಸಿಗೋದಿಲ್ಲ. ನಾವು ಅದೇ ಪದೇ ರಿಪೀಟ್ ಮಾಡ್ತಾ ಇದ್ರೆ ನಮ್ಗೆ ಇನ್ನ ಮನನ ಆಗತ್ತೆ. ಅಂತ ಮಾಹಿತಿಗಳು
ಹೆಚ್ಚಾಗಿ ಈ ಒಂದು ಸಂಸ್ಥೆಯಿಂದ ಬರ್ತಾ ಇದೆ. ಅದೇ ರೀತಿ ಎಲ್ಲಾ ಧ್ಯಾನಿಗಳು ಆದಷ್ಟು ಪ್ರತಿಯೊಂದು ಕ್ಲಾಸಲ್ಲೂ ಅಟೆಂಡ್ ಮಾಡಿ ನಿಮ್ಮ ಪ್ರೋತ್ಸಾಹ ಇದ್ರೆ ನಮ್ಮ ಗುರುಗಳು ಇನ್ನ ಹೆಚ್ಚೆಚ್ಚಿನ ವಿಷಯಗಳನ್ನ ನಮ್ಮಲ್ಲಿ ಪ್ರೀತಿಸೋಕೆ ಪ್ರಯತ್ನ ಮಾಡ್ತಾರೆ. ನಂದಾ ಮೇಡಮ್ ಅಂತ ಗುರುಗಳು ಬಂದು ನಮ್ಗೆ ಒಳ್ಳೆ ಧ್ಯಾನ ಕೊಡ್ತಾರೆ. ಅದಕ್ಕೋಸ್ಕರ ಈ ಒಂದು ವಿಷಯನ ಅವರು ನಮ್ಮೊಂದಿಗೆ ಹಂಚಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಈ ಅವಕಾಶ ಕೊಟ್ಟು ಅಲ್ಲ ಸರ, ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾವು ಕಲಿತಿದ್ ಹೇಳ್ತಾ ಇರೋದು ಗುರುಗಳಲ್ಲ, ಇನ್ನು ನಾವು ಧ್ಯಾನವನ್ನು ಪಡೆದುಕೊಳ್ತಾ ಇದ್ದೇವೆ. ನಾವು ಇದನ್ನ ಕಲಿತು ಹೇಳೋದ್ರಿಂದ ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮ ಧ್ಯಾನ ಇಲ್ಲಿ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದೆ ಅಷ್ಟೇ ಮೇಡಮ್. ಹೌದು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ತಮ್ಮ ಹ್ಯಾಂಡ್ ಲೋ ಮಾಡ್ಕೊಳ್ಬೇಕು. ಸನ್ನೇಗೌಡ್ರು ಸರ್ ಹ್ಯಾಂಡ್ ಲೋ ಮಾಡ್ಕೊಳ್ಳಿ. ಹ್ಯಾಂಡ್ ರೈಸ್ಗೆ ಮೇಡಮ್ ಅವರೇ ಒಂದ್ ಮಾತು, ಹ್ಯಾಂಡ್ ರೈಸ್ಗೆ ಪ್ರತಿ ಸರಿ ಹೇಳ್ತಾ ಇರ್ತೀವಿ. ಇಲ್ಲಿ ಆ ಹ್ಯಾಂಡ್ ರೈಸ್ ಕೆಳಗಡೆ ಬಾಕ್ಸ್ ಅಲ್ಲಿ ನಿಮ್ದು ನ್ಯೂಟ್ ಮಾಡ್ಕೊಳೋ ಜಾಗದಲ್ಲಿ ವಿಡಿಯೋ ಮತ್ತೆ ನ್ಯೂಟ್ ಅಂತ ಬರ್ತದೆ. ಅದೇ ಜಾಗದಲ್ಲೇ ಪಾರ್ಟಿಸಿಪೇಟ್ಸ್ ಅಂತ ಬರ್ತದೆ, ಮತ್ತೆ ಚಾಟಿಂಗು, ಮತ್ತೆ ಇದು ಆರ್ಟ್ ಸಿಂಬಲ್ ಬಂದಿರೋ ಜಾಗದಲ್ಲಿ ಪ್ರೆಸ್ ಮಾಡಿದ್ರೆ ನಿಮ್ಗೆ ಮೇಲ್ಗಡೆ ಯೆಲ್ಲೋ ಕಲರ್ ಹ್ಯಾಂಡ್ ರೈಸ್ ಬರ್ತದೆ. ಅದನ್ನ ನೀವು ಪ್ರೆಸ್ ಮಾಡಿದ್ರೆ ಯಾರು ಬೇಕಾದ್ರೂ ಮಾತಾಡ್ಬೋದು. ಯಾರನ್ನೂ ನೀವು ಕೇಳೋಂತ ಅವಶ್ಯಕತೆ ಇಲ್ಲ. ನೀವೇ ಅದನ್ನ ಪ್ರಯತ್ನ ಮಾಡಿ. ದಯವಿಟ್ಟು ಜಾಸ್ತಿ ಹ್ಯಾಂಡ್ ರೈಸ್ ಮಾಡಿ. ಯಾಕಂದ್ರೆ ನಾವ್ ಹೇಳ್ತೀವಿ, ಯಾರೇ ಆಗ್ಲಿ ಹೇಳಿದ ವಿಷಯನ ಸ್ವಲ್ಪ ಜನಕ್ಕೆ ಅರ್ಥ ಆಗಿದೆ ಅಂತ ಗೊತ್ತಾಗುತ್ತೆ. ಆ ವಿಷಯ ನೀವು ಕೇಳಿದ್ರೆ ನಮಗೂ ಒಂದು ಸಂತೋಷ ಆಗುತ್ತೆ. ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಜಿ ರಾಮರಾವ್ ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಎಲ್ಲ ಮಹನೀಯರಿಗೂ ಕೂಡ ಗೌರವಪೂರ್ವಕ ವಂದನೆ ಹೇಳುತ್ತಾ, ನಾನು ಒಂದು 5 ಅಥವಾ 6 ಪ್ರಶ್ನೆಗಳಿವೆ. ಬಟ್ ಇವಾಗ ವೇಳೆ ಇಲ್ಲ ಅಂತ ಅನ್ಕೋತಾ ಇದ್ದೀನಿ. ದಿನಾಲೂ ಕೂಡ ಅವನ್ನ ಕೇಳ್ಬೇಕನ್ನೋ ಅವಸರ ಇದ್ರೂ ಸಹಿತ ಇಲ್ಲಿ ಸ್ವಲ್ಪ ಸಮಯ ಅವಕಾಶ ಅವೆಲ್ಲ ಇರೋದಾದ ಕಾರಣ ಅದು ಹಾಗೆ ನಿಲ್ತಾ ಇದೆ. ನಾನು ಒಂದು ಇನ್ಚಾರ್ಜ್ ಪ್ರಿನ್ಸಿಪಾಲ್ ಆಗಿ ರಿಟೈರ್ಮೆಂಟ್ ಆದವನು. ನಾನು ಕೂಡ ಅನೇಕ ತರಬೇತಿಗಳನ್ನ ನೀಡಿದವನು ಇಲಾಖೆಯಲ್ಲಿ. ಹೀಗಿರುವಾಗ ಒಂದು ತರಬೇತಿಯ ವಿಷಯ ಅಂತ ಬಂದಾಗ ಪ್ರಾರಂಭಿಕವಾಗಿ ಅಲ್ಲಿ ಸೇರಿದವರನ್ನ ಪರಿಚಯ ಮಾಡಿಸ್ಬೇಕು ಒಬ್ರಿಗೊಬ್ರನ್ನ ಅಂತ ನಾನು ಅನ್ಕೋತೀನಿ. ನಿಮ್ಮ ಹತ್ರ ಯಾವ ನಿಯಮ ಅದೋ ಗೊತ್ತಿಲ್ಲ. ಅಂದ್ರೆ ಕಮ್ಯುನಿಕೇಶನ್ಸ್ ಆಗ್ತದೆ ಒಂದನೇದ್ದು. ಎರಡನೇದ್ದು ಏನಂದ್ರೆ, ಯಾರು ಅತಿಥಿ ಉಪನ್ಯಾಸಕರಾಗಿ ಬರ್ತಾರೆ ಅವರ ಬಗ್ಗೆ ಒಂದು ಸಣ್ಣ ಪರಿಚಯ, ಅವರು ಈ ಊರು ಅಥವಾ ಇಷ್ಟು ದಿವಸದ ಅನುಭವ ಇದೆ ಅಥವಾ ಈ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಅವರು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅನ್ನುವಂಥದ್ದು ಎರಡನೇದು. ಇನ್ನು ಬೇರೆ ಇವೆ, ಬಟ್ ಇದು ಮೂಲ ಅಂಶಗಳನ್ನಷ್ಟೇ ಇದು ನನ್ನ ಬೇಡಿಕೆ. ಅವ್ರದ್ದೇನಿದೆಯೋ ಗೊತ್ತಿಲ್ಲ, ನಿಮ್ಮ ಕ್ರಮಗಳನ್ನು ಅನುಸರಿಸಲಿಕ್ಕೆ ನಾವು ಫಾಲೋ ಮಾಡ್ತೀನಿ, ಅದಕ್ಕೇನಿಲ್ಲ. ಇನ್ನೊಂದು ಹೇಳೋದೇನೆಂದ್ರೆ, ಯಾವುದೇ ಕಾರ್ಯಕ್ರಮ ಪ್ರಾರಂಭ ಆದ್ರೂ ನನಗೆ ಗುರೂಜಿಯವ್ರ ಬಗ್ಗೆ ಒಂದ್ ಸ್ವಲ್ಪನೂ ಗೊತ್ತಿಲ್ಲ. ಈ ಸ್ಥಾಪಕರು ಅಥವಾ ಇದನ್ನ ಪ್ರಾರಂಭ ಮಾಡಿದವರು ಅವ್ರು ಎಲ್ಲಿಯವರು, ಅವರು ಇದಕ್ಕೆ ಯಾಕೆ ಬಂದ್ರು ಅಥವಾ ಅವರ ಜೀವನದಲ್ಲಿ ಏನಾದವು, ಅವರು ಯಾವ ರೀತಿಯಲ್ಲಿ ಈ ಕೃಪೆಯನ್ನು ಕರುಣಿಸಿದ್ರು, ಹೀಗೆಲ್ಲ ಒಂದು ವಿಷಯಗಳನ್ನ ಪ್ರಾರಂಭದ ಹಂತದಲ್ಲಿಯೇ ಕೊಟ್ಟು ಮುಂದುವರೆದ್ರೆ ನಾವು ಇನ್ನೂ ಕೂಡ ಅದರಲ್ಲಿ ಪ್ರಬಲವಾಗಿ ಅಳವಡಿಸಿಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಯಾವುದೋ ಒಂದು ನಮ್ಗೆ ಕಣ್ಣು ಕಟ್ಟಿಬಿಟ್ಟು ವಿಷಯ ಹೇಳ್ತಿದ್ದಾರೇನೋ ಅಂತ ಅನಿಸ್ತಾ ಇರ್ತದೆ ನನಗೆ. ಇದು ನಾನು ಒಬ್ಬ ಭಾಗಿಯಾಗಿ ಮಾತಾಡ್ತಾ ಇದ್ದೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಹೀಗಿರುವಾಗ ಆಮೇಲೆ ಯಾವುದೇ ಇದು ಒಂದು ತರಬೇತಿ ಅಂತ ಅನ್ಕೊಳ್ಳೋಣ, ಅದಕ್ಕೊಂದು ಅದರದೇ ಆದಂತಹ ನಿಯಮಬದ್ಧತೆ ಇರ್ತದೆ. ಇವು ಯಾವುವು ನಾವು ಪ್ರಾರಂಭ ಸೇರಿದಾಗ ಯಾವುವು ನನಗೆ ಗೊತ್ತೇ ಆಗ್ಲಿಲ್ಲ ಪ್ರಾರಂಭಿಕ ಏನಿದೆ ಇದು ಅಂತ. ನಾವು ಮುಂದೆ ಬಂದು ನೋಡಿದಾಗ ಈ ಒಂದು 8 ದಿವಸದ ಅವಧಿಯಲ್ಲಿ ಅನೇಕ ವಿಷಯಗಳು ಬಿಚ್ಕೊಳ್ತಾ ಹೋಗ್ತಿವಿ ಒಳಗಡೆ. ಯಾವುದೇ ಒಂದು ಪುಸ್ತಕವನ್ನು ನೋಡಿದ್ರು ಕೂಡ ಅದಕ್ಕೆ ಪರಿವಿಡಿ ಅಂತ ಒಂದಿದೆ. ಈ ತರಬೇತಿಯಲ್ಲಿ ಇಷ್ಟು ಅಂಶಗಳನ್ನು ನಾವು ಕಲಿಬಹುದು ಅನ್ನುವಂಥದ್ದು ಒಂದು ಸಾಮಾನ್ಯವಾದಂತಹ ತಿಳುವಳಿಕೆ ನಮಗೆ ಬೇಕಾಗಿತ್ತೇನೋ ಅಂತ ಅನಿಸ್ತದೆ. ಇವೆಲ್ಲವೂ ಇನ್ನೂ ಬೇರೆ ಇವೆ. ನಂತರ ನಾಳೆ ನಾಡ್ದಲ್ಲಿ ಈ ಅವಕಾಶ ಕೊಟ್ಟಾಗ ಅವನು ಮಾತಾಡೋಣ ಅಂತ. ಯಾಕಂದ್ರೆ ಒಬ್ಬರೇ ಹೆಚ್ಚು ಟೈಮ್ ವೇಳೆ ತಗೊಳ್ಳೋದು ಸರಿಯಲ್ಲ. ಇಷ್ಟು ಇವತ್ತಿನ ಪ್ರಶ್ನೆಗಳಿಗೆ ಇಷ್ಟು ಪ್ರಶ್ನೆ ಅನ್ನೋದಕ್ಕಿಂತಲೂ ನನ್ನ ವಿಷಯ ಅನ್ಕೊಳ್ಳೋಣ, ಮಂಡನೆ ಅನ್ಕೊಳ್ಳೋಣ. ಇದು ದಯವಿಟ್ಟು ಭಾರ ಅಂತ ಅನ್ಕೋಬೇಡಿ, ನನ್ನ ಅಭಿಪ್ರಾಯ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಒಂದೇನಂದ್ರೆ ತಾವು ಹೇಳೋದು ಕರೆಕ್ಟ್.
ಆದ್ರೆ ಇಲ್ಲಿ ಝೂಮ್ ಅನ್ನ ನಾವು ಪರ್ಚೇಸ್ ಮಾಡಿ ಅದರಲ್ಲಿ ನಾವು ಕಾರ್ಯಕ್ರಮವನ್ನ ಅಳವಡಿಸ್ತಾ ಇರತಕ್ಕಂಥದ್ದು. ಜೊತೆಗೆ ನಮಗೆ ನಿಜವಾಗ್ಲೂ ಅತಿಥಿ ಉಪನ್ಯಾಸಕರಿಗೆ ಬಹಳ ಕಡಿಮೆ ಟೈಮ್ ಅನ್ನ ಕೊಡ್ತಾ ಇದ್ದೇವೆ ಅಂತ ಹೇಳ್ಕೊಂಡು ಬೇಜಾರಾಗುತ್ತೆ ಅವಸರದಲ್ಲಿ ಹೇಳತಕ್ಕಂಥದ್ದು. ಯಾಕಂತಂದ್ರೆ 1 ಗಂಟೆಯ ಒಳಗೆ ನಾವು ಅರ್ಧ ಗಂಟೆ ಧ್ಯಾನವನ್ನ ಮಾಡಿ ಮತ್ತೆ ನಾವು ಉಪನ್ಯಾಸಕರ ಒಂದು ಮಾಹಿತಿಯನ್ನ ಕೇಳಬೇಕು. ಜೊತೆಗೆ ತಾವು ಹೇಳಿದ್ದು 3 ಅಂಶಗಳು ಬಹಳ ವ್ಯಾಲಿಡ್ ಸರ್. ಇದನ್ನ ನಾವು ಖಂಡಿತ ನಮ್ಮ ಸಂಸ್ಥಾಪಕರ ಗಮನಕ್ಕೆ ತರ್ತೇವೆ. ತಂದುಬಿಟ್ಟು ಇದನ್ನ ನಮ್ಮ ಶನಿವಾರದ ವಿಶೇಷ ಪ್ರೋಗ್ರಾಮ್ ಏನಿದೆ ಅದರಲ್ಲಿ ಒಂದೊಂದೇ ಮಾಹಿತಿಯನ್ನ ತರಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೇವೆ. ಆದರೆ ಝೂಮ್ ನಲ್ಲಿ ಇರತಕ್ಕಂಥವ್ರನ್ನ ಪ್ರತಿದಿನ ಪರಿಚಯ ಮಾಡತಕ್ಕಂಥದ್ದು ಬಹಳ ಕಷ್ಟ ಆಗುತ್ತೆ. ಅದಕ್ಕೆ 1 ಗಂಟೆಯ ಕಾಲ, ಫಾರ್ ಎಕ್ಸಾಂಪಲ್ ಇವತ್ತು ಪ್ರಾರಂಭದಲ್ಲಿ 87 ಜನ ಸೇರಿದ್ರು. ಅವರೆಲ್ಲರವನ್ನ ಪರಿಚಯ ಮಾಡುದು ಬಹಳ ಕಷ್ಟ ಆಗುತ್ತೆ ಸರ್. ಉಪನ್ಯಾಸಕರ ಬಗ್ಗೆ ಖಂಡಿತವಾಗ್ಲೂ ಒಂದು ಬ್ರೀಫ್ ಇಂಟ್ರಡಕ್ಷನ್ ಅನ್ನ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ ಸರ್. ತಮ್ಮ ವ್ಯಾಲಿಡ್ ಸಜೆಷನ್ಸ್ಗೆ ನಿಜವಾಗ್ಲೂ ಗೌರವ ಇದ್ದೇ ಇದೆ. ಖಂಡಿತವಾಗ್ಲೂ ಅದೆಷ್ಟು ಸಾಧ್ಯತೆ ಇದೆ ಅಷ್ಟನ್ನ ನಾವು ಪಾಲಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇನೆ ಅಂತ ಹೇಳತಕ್ಕಂಥ ಭರವಸೆಯನ್ನು ಕೊಟ್ಟು ಧನ್ಯವಾದಗಳು ಸರ್. ಧನ್ಯವಾದಗಳು. 5 ಗಂಟೆ ಕ್ಲಾಸಿಗೆ ತಮಗೆ ಸಾಧ್ಯ ಇದ್ರೆ 5 ಗಂಟೆ ಕ್ಲಾಸಿಗೆ ಮಾರ್ನಿಂಗ್ ಜಾಯ್ನ್ ಆಗಿ ಸರ್. ಹಾ, Welcome ಅದು sir. ನಾನು ಅದಕ್ಕೆ ಕೊನೆಯಲ್ಲಿ ಹೇಳ್ಬೇಕು ಅಂತ ಇದ್ದೇನೆ ಮೇಡಮ್, ಯಾಕಂದ್ರೆ ಎಲ್ರಿಗೂ ಅದ್ ಗಮನಕ್ಕೆ ಬರ್ಬೇಕು. ಒಂದ್ ನಿಮಿಷಮ್ಮ. ಈಗ ಈ ತರಬೇತಿ ಇದು ಏನು ತಗೋತಿದ್ದಾರೆ, ಈ ಸೆಷನ್ 1 ಅವರ್ದಿದೆ, ಅದು 3 ತಾಸಿಂದಿದೆ, ಇನ್ನೊಂದು ಯಾವ್ದೋ 1.5 ತಾಸಿಂದಿದೆ. ಹೀಗೆಲ್ಲ ಇದ್ದಾಗ ನಾನು ಪ್ರಾರಂಭದವನು, ನಾನು ಇನ್ನೂ ABCD ಬರಿತಾ ಇದ್ದೀನಿ. ನಾನು 1.5 ತಾಸು 2 ತಾಸು ನಾನು ಧ್ಯಾನದಲ್ಲಿ ಕೂಡ್ಲಿಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆ ಬರ್ತದೆ ನನಗೆ. ಆಮೇಲೆ ನನಗೆ ಏನ್ ಬೇಕಾಗಿದೆಯೋ ಪ್ರಾರಂಭದಲ್ಲಿ ಒಂದು ಚಿಕ್ಕ ಗ್ಲಾಸಿನ ನೀರು ಕುಡಿಯೋ ಯೋಗ್ಯತೆ ಇದೆ ನನಗೆ. ಈಗ ಈ ಎಲ್ಲವೂ ಸಹಿತ ವಿಶಾಲವಾಗಿ ವಿಶ್ಕತ ಹೋದಂಗೆಲ್ಲ ಅನೇಕರಿಗೆ ಇದು ಭಾರ ಅನಿಸೋದು ಏನೋ, ಅಥವಾ ಇಳಿಯೋದಿಲ್ವೇನೋ, ಹಿಡಿಸೋದಿಲ್ವೇನೋ. ನಾನು ಅನ್ಕೊಂಡಿರೋದು ತರಬೇತಿ ಅನ್ನುವಂತಹ ವಿಷಯ ಇಟ್ಕೊಂಡಾಗ ಅದ ಕಾರಣ ಯಾವ ಹಂತಕ್ಕೆ 1ನೇ ಹಂತ 2ನೇ ಹಂತ 3ನೇ ಹಂತ ಅಂತ ಈಗ ಸ್ಟೆಪ್ಸ್ ಏರ್ಕೆತ ಹೋದಂಗೆಲ್ಲ ಅದು ಬಲಿತಾ ಹೋಗ್ಬೇಕು, ವಿಶಾಲ ಆಗ್ತಾ ಹೋಗ್ಬೇಕೇನೋ ಅಂತ ನಾನು ಅನ್ಕೋತಾ ಇದ್ದೀನಿ. ನಿಮ್ದು ಯಾವುದೇ ಇದ್ರು ನಾ ಫಾಲೋ ಮಾಡ್ತೀನಿ, ಅದಕ್ಕೆಲ್ಲ ಹೇಳೋದು ಹೀಗೆ ನನಗೆ ಅನಿಸ್ತಾ ಇದೆ ಅಷ್ಟೇ ಸರ್. ನಾನು ಅದನ್ನ ಕ್ಲಾರಿಫೈ ಮಾಡ್ತೇನೆ ಸರ್. ಕೊನೆಯದಲ್ಲಿ ನಾನು ಹೇಳ್ತೇನೆ ಪ್ರೋಗ್ರಾಮ್ ಹೇಗಿದೆ ಅಂತ. ಆಮೇಲೆ ಶನಿವಾರ ದಿನ ಗುರುಗಳು ಬರ್ತಾರೆ. ಅವರು ಯಾರು, ಅವರ ಪರಿಚಯವನ್ನ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಸಂಪೂರ್ಣ ಒಂದು ಸವಿಸ್ತಾರವಾದ ಮಾಹಿತಿಯನ್ನು ಸಹ ತಮಗೆ ಕೊಡಲಿದ್ದಾರೆ ಸರ್. ಧನ್ಯವಾದಗಳು. ಗೀತಾ ಮ್ಯಾಮ್. ಎಸ್ ಮ್ಯಾಮ್, ನಮಸ್ತೆ ಸರ್. ಅದು ನೀವ್ ಹೇಳೋ ರೀತಿಯಲ್ಲಿ ಹೇಳೋದಾದ್ರೆ 2 ತಾಸು 3 ತಾಸು ಗಂಟ್ಲೆ ಮತ್ತೆ 1.5 ತಾಸು ಗಂಟ್ಲೆ ಕ್ಲಾಸ್ ಇರುತ್ತೆ ಅಂತ ಹೇಳ್ತಾ ಇದ್ದೀರಾ ನೀವು. ಓಕೆ, ನಿಮ್ಮ ಪ್ರಶ್ನೆ ನಾವು ಒಪ್ಕೊಳ್ತೀವಿ. ಯಾಕೆ ಅಂತಂದ್ರೆ ಬೆಳಗ್ಗೆ 5 ಗಂಟೆಯಿಂದ ಏನ್ ಕಾರ್ಯಕ್ರಮ 8 ಗಂಟೆ ತನಕ ನಡೆಯುತ್ತಲ್ಲ ಸರ್, ಅಲ್ಲಿ ಅರ್ಧ ಗಂಟೆ ಯೋಗಾಸನದ ಬಗ್ಗೆ ಪ್ರಾಣಾಯಾಮದ ಬಗ್ಗೆ ಪರಿಚಯ ಮಾಡ್ಕೊಡ್ತಾರೆ. ಅದೇ ನಂತರ ಅರ್ಧ ಗಂಟೆಗಳ ಕಾಲ ಧ್ಯಾನವನ್ನು ಮಾಡಿಸ್ತಾರೆ. ಅದೇ ರೀತಿ ಹಿರಿಯ ಮಾಸ್ಟರ್ಸ್ ಕಡೆಯಿಂದ ಜ್ಞಾನ ಹಂಚಿಕೆ ಇರುತ್ತೆ. ತದನಂತರ ಒಂದು ಕಿರು ಸಂದೇಶದ ಮೂಲಕ 8 ಗಂಟೆಗೆ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾರೆ ಸರ್. ಅಲ್ಲಿ ಬರೀ ಫುಲ್ 1 ಅವರ್ ಫುಲ್ ಧ್ಯಾನನೇ ಇರಲ್ಲ, 1 ಅವರ್ ಫುಲ್ ಧ್ಯಾನನೇ ಇರಲ್ಲ ಸರ್ ಅಲ್ಲಿ. ಯಾಕೆಂದ್ರೆ ನೀವ್ ಹೇಳ್ತಾ ಇದ್ದೀರಿ ನಾವಿನ್ನು ಚಿಕ್ಕ ಮಗು ತರ ABCD ಬರೆಯಕ್ಕೆ ಬರ್ತಾ ಇಲ್ಲ ಇನ್ನು ಅಂತಂದೇಳಿ. ಎಸ್, ಖಂಡಿತ ನೀವ್ ಹೇಳೋ ಹಾಗೆ ಫುಲ್ 1.5 ತಾಸು ಗಂಟ್ಲೆನೆ ಧ್ಯಾನ ಇರಲ್ಲ ಸರ್. ಅಲ್ಲಿ ಜ್ಞಾನ ಹಂಚಿಕೆ, ಒಂದು ಕಿರು ಸಂದೇಶ, ಒಂದು ಹಿರಿಯ ಮಾಸ್ಟರ್ಸ್ ಕಡೆಯಿಂದ ಜ್ಞಾನ ಹಂಚಿಕೆ ಕಾರ್ಯಕ್ರಮ ಇದೆಲ್ಲ ಇರುತ್ತೆ ಸರ್ ಅದು. ಹಾಗಾಗಿ ಪ್ರತಿದಿನನೂ ನೀವು ಟೈಮಿಂಗ್ ಎಲ್ಲ ಫಾಲೋ ಮಾಡ್ತಿದ್ರಂದ್ರೆ ಎಲ್ಲ ಗ್ರೂಪ್ ಅಲ್ಲಿ ಇದೀರಾ ಅಂತ ಬಯಸ್ತೀನಿ ಸರ್ ನಾನು. ನಂದಾ ಮ್ಯಾಮ್ ಅತ್ಯುತ್ತಮವಾದ ಮಾಹಿತಿ ಕೊಟ್ಟಿದ್ದಾರೆ 7 ದೇಹಗಳ ಬಗ್ಗೆ, ಅದಕ್ಕೆ ಸಂಬಂಧಪಟ್ಟಿರುವಂತಹ 7 ಚಕ್ರಗಳ ಬಗ್ಗೆ. ಅದ್ಭುತ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇವತ್ತಿನ ಕ್ಲಾಸ್ ಅಂತೂ ತುಂಬಾನೇ ಚೆನ್ನಾಗಿ ಮೂಡಿ ಬಂತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇನ್ನು ದಯಮಾಡಿ ಯಾವ್ದಾದ್ರು ಪ್ರಶ್ನೆ ಅಥವಾ ಏನಾದ್ರು ಡೌಟ್ಸ್ ಅಥವಾ ಏನಾದ್ರು ಅನುಭವ ಹಂಚಿಕೆ ಇದ್ರೆ ದಯಮಾಡಿ ಹ್ಯಾಂಡ್ ರೈಸ್ ಮಾಡಿ, ಇಲ್ಲಾಂದ್ರೆ ನಾವು ಮುಂದೆ ಹೋಗೋಣ. ಸುಭದ್ರಾ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮ್ಯಾಮ್. ಮಾತಾಡಿ, ಮತ್ತೆ ಮ್ಯೂಟ್ ಮಾಡ್ಕೊಂಡ್ರಿ, ಅನ್ಮ್ಯೂಟ್ ಮಾಡಿ ಮಾತಾಡಿ ಮೇಡಮ್. ಎಸ್, ಮಾತಾಡಿ. ನಂದಾ ಮೇಡಮ್, ತುಂಬಾ ಚೆನ್ನಾಗಿ ವರ್ಣನೆ ಕೊಟ್ರಿ ನೀವು. 7 ಚಕ್ರಗಳದ್ದು 7 ದೇಹಗಳದ್ದು ತುಂಬಾ ಚೆನ್ನಾಗಿತ್ತು. ನಮ್ಗೆ ದೇಹಗಳದ್ದು ಕೇಳಿರ್ಲಿಲ್ಲ ಇಷ್ಟು ಒಂದು ಇದು 7 ದೇಹಗಳು ಅನ್ನೋದು ಇವತ್ತೇ ಕೇಳಿದ್ದು. ತುಂಬಾ ಸಂತೋಷ ಆಯ್ತು ಮೇಡಮ್.
ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಶೈಲಜಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಶೈಲಜಾ ಮ್ಯಾಮ್, ಎಸ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ ರೇವತಿ ಮೇಡಮ್. ನಮ್ಮ ಹಾಸ್ಟೆಲ್ ಥ್ಯಾಂಕ್ ಯು ಸೋ ಮಚ್. 9 ಗಂಟೆ ಪ್ರೋಗ್ರಾಮ್ ಬಹಳ ಖುಷಿಯಿಂದ ಕೇಳ್ತಾ ಇದೀವಿ. ಬಹಳ ಚೆನ್ನಾಗಿದೆ. ಎಷ್ಟು ಜನ ಸೇರ್ತಾ ಇದ್ದಾರೆ ಅನ್ನೋ ಒಂದು ಮಹಾವತಾರ್ ಫೌಂಡೇಶನ್ ಇನ್ನಷ್ಟು ಜನ ಈ ಜ್ಞಾನ ಇದನ್ನು ಪಡ್ಕೊಳ್ಳಿ ಅನ್ನೋದೇ ಒಂದೇ ಎಲ್ಲರದ್ದು ಉದ್ದೇಶ ಆಗಿತ್ತು. ತುಂಬಾ ಚೆನ್ನಾಗಿ ಬರ್ತಾ ಇದೆ ಕ್ಲಾಸ್ ಅಂತೂ. ನಂದಾ ಮೇಡಮ್ ಇವತ್ತಿನ ಕ್ಲಾಸ್ ಸೂಪರ್ ಮೇಡಮ್, ಬಹಳ ಚೆನ್ನಾಗಿ ಹೇಳ್ಕೊಟ್ರಿ. ದೇಹ ಅಂದ್ರ ಪ್ರತಿಯೊಂದು ಚಕ್ರಕ್ಕೆ ಪ್ರತಿಯೊಂದು ಇದನ್ನ ಹೋಲಿಸಿ ನೀವು ದೇಹಗಳದ್ದು ನೀಟಾಗಿ ಎಕ್ಸ್ಪ್ಲನೇಷನ್ ಕೊಟ್ರಿ ಮೇಡಮ್. ತುಂಬಾ ಎಷ್ಟು ನಿಮ್ಗೆ ಕೃತಜ್ಞತೆ ಹೇಳಿದ್ರೆ ಸಾಲದು. ನಾನು ಈ ವೇದಿಕೆಯಲ್ಲಿ ನಂದಾ ಮೇಡಮ್ ಬಗ್ಗೆ 1-2 ಮಾತು ನನ್ಗೆ ತುಂಬಾ ಹೇಳ್ಬೇಕು ಅನಿಸ್ತು ಮೇಡಮ್. ಟೈಮ್ ಇದ್ರೆ ನಾನು ಹೇಳ್ಬೋದಾ ರೇವತಿ ಮೇಡಮ್? ಸ್ವಲ್ಪ ಶೀಘ್ರವಾಗಿ ಸಂಕ್ಷಿಪ್ತವಾಗಿ ಹೇಳಿ. ಹೇಳ್ತೀನಿ. ನಾನು ಸ್ಟಾರ್ಟಿಂಗ್ ನಿಂದ ನಾನು ಈಗ 6 months ಬ್ಯಾಕ್ ದಿಂದ ಏನ್ ಇಲ್ಲಿ ಜಾಯ್ನ್ ಆಗಿದ್ದೀನಿ, ಅವಾಗಿಂದ ನಾನು ಅಬ್ಸರ್ವ್ ಮಾಡೋ ಪ್ರಕಾರ ನಂದಾ ಮೇಡಮ್ದು ಎಷ್ಟು ಲವಲವಿಕೆ, ಈ ಏಜ್ ಅಲ್ಲೂ ಇಷ್ಟೊಂದು ಆಕ್ಟಿವಿಟಿ ಅಂದ್ರೆ ಪ್ರತಿಯೊಂದನ್ನ ಇಷ್ಟು ಕಾರ್ಯಕ್ರಮ ಹೋಸ್ಟ್ ಮಾಡೋದಾಗ್ಲಿ, ಬೆಳಗ್ಗೆ ಜಾವ ಅವರು ವಯಸ್ ಕೇಳಕ್ಕೆ ನಮಗೂ ಒಂಥರ ಖುಷಿ ಆಗುತ್ತೆ. ಎಷ್ಟು ಇನ್ಸ್ಪಿರೇಷನ್ ಅಂದ್ರೆ ನಮ್ಮಂತ ಯೂತ್ಸ್ಗೆ ತುಂಬಾನೇ ಇನ್ಸ್ಪಿರೇಷನ್ ಮೇಡಮ್. ನಿಜವಾಗ್ಲೂ ಅವರು ನಮ್ಮ ಕಡೆಯವರು ಆತರ ಅಂತಲ್ಲ, ನಾನು ಅವ್ರನ್ನ ಎದುರು ಬದ್ರು ಭೇಟಿ ಆದಾಗ್ಲೂ ಅವ್ರದ್ದು ಎಷ್ಟು ಸಿಂಪಲ್ ಇದ್ದಾರೆ ಅಂದ್ರೆ ಅಷ್ಟು ಸಿಂಪಲ್ ಆಗಿದ್ದು ಇಷ್ಟೊಂದು ಜ್ಞಾನ ಹಂಚಿಕೆ. ಪ್ರತಿಯೊಂದು ಅವ್ರು ಹೋಗ್ತಾ ಇರ್ತಾರೆ ಕೆಲಸಕ್ಕೆ, ಹೋಗುವಾಗ್ಲೂ ಬೆಳಗಿನ ಜಾವ ಕ್ಲಾಸ್ ಎಷ್ಟು 9 ಗಂಟೆವರೆಗೆ ಒಂದೊಂದ್ಸಲ ಹೋಗ್ತಾ ಇರುತ್ತೆ. ಎಷ್ಟೊಂದು ಪ್ರಶ್ನೆಗಳು ಉತ್ತರಗಳು ಕೊಡ್ತಾ ಇರ್ತಾರೆ. ಅದೆಲ್ಲ ಅದು ಹಾಸ್ಟಿಂಗ್ ಕಂಪ್ಲೀಟ್ ಆಗುವವರೆಗೆ ಅವ್ರದ್ದು ಕೆಲಸ ಅಲ್ಲಿ ಎಷ್ಟು ಲವಲವಿಕೆಯಿಂದ ಅದೇ ತರ ಇರುತ್ತೆ ಮೇಡಮ್. ಬೆಳಗ್ಗೆಯಿಂದ ನಾವು ನೋಡ್ತಾ ಇರ್ತೀವಿ. ನಿಮ್ದು ಒಂದು 3 hour ಪ್ರೋಗ್ರಾಮ್ ಇದ್ರೂ ಅದು ಕಂಟಿನ್ಯೂಷನ್ ಹಂಗೆ ಇರುತ್ತೆ. ನಿಮ್ಮ ಮುಖದಲ್ಲಿ ಚಾರ್ಮಿಂಗು, ನೀವು ಅಳವಡಿಸ್ಕೊಂಡಿರೋ ರೀತಿ, ಇದೆಲ್ಲ ನಮ್ಮೆಲ್ಲರಿಗೂ ಇನ್ಸ್ಪಿರೇಷನ್ ಅನಿಸುತ್ತೆ. ನಾವೆಲ್ಲರೂ ಇದರಲ್ಲಿ ಇನ್ನ ಬಹಳ ಕಲಿಬೇಕಾಗಿದೆ. ಇಂಥ ಒಂದು ಜ್ಞಾನ ಹಂಚಿಕೆ ಮಾಡಿಕೊಟ್ಟ ನಮ್ಮ ಅವತಾರ್ ಫೌಂಡೇಶನ್ಗೆ ನಾವೆಲ್ಲರೂ ಕೃತಜ್ಞರಾಗಿರ್ಬೇಕು ಅನ್ನೋದು ಒಂದೇ ಇದು ಅನಿಸಿಕೆ ಮೇಡಮ್. ತುಂಬಾ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕಾಗಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಅದ್ಭುತವಾದ ಮಾಹಿತಿಯನ್ನು ಕೊಟ್ರಿ, ನಿಜವಾಗ್ಲೂ ಮೆಚ್ಚತಕ್ಕಂಥದ್ದು. ವಿಜಯಲಕ್ಷ್ಮಿ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮ್ಯಾಮ್. ವಿಜಯಲಕ್ಷ್ಮಿ ಮ್ಯಾಮ್. ನಮಸ್ತೆ ಮ್ಯಾಮ್. ನಮಸ್ತೆ ನಂದಾ ಮೇಡಮ್. ನಮಸ್ತೆ ಆಲ್ ಮಾಸ್ಟರ್ಸ್. ನಂದಾ ಮೇಡಮ್ ಇವತ್ತು ವಿಷಯ ಟಾಪಿಕ್ ತುಂಬಾ ಚೆನ್ನಾಗಿ ಬಂತು ಮೇಡಮ್. 7 ದೇಹಗಳು ಹೇಳ್ಬಿಟ್ಟು ಥ್ಯಾಂಕ್ ಯು. ತುಂಬಾ ಖುಷಿನೂ ಆಯ್ತು ಮೇಡಮ್ ನೀವು ಕೊಟ್ಟಿದ್ದು ವಿಷಯ ಕೇಳ್ಬಿಟ್ಟು ಕೂಡ. ಎಲ್ಲರಿಗೂ ಒಳ್ಳೆ ಮಾಹಿತಿ ಅಂತ ಬೇಸಿಕಲಿ ಮೊದಲನೇ ದಿನದಿಂದನೇ ಈಗ 7 ದಿನದಿಂದನೂ ಹಂತ ಹಂತವಾಗಿ ಏನೇನ್ ತಿಳಿಬೇಕು ಅಂತಾನೆ ಅದ್ರ ಪ್ರಕಾರವಾಗಿ ಟೈಮ್ ಟೇಬಲ್ ಸಿದ್ಧವಾಗಿದೆ. ಹೊಸದಾಗಿ ಬಂದರೂ ಕೂಡ ಏನು ಬೇಜಾರ್ ಮಾಡ್ಕೊಳ್ಳೋದು ಬೇಡ ಇದ್ರ ಬಗ್ಗೆ. ಹಂತ ಹಂತವಾಗಿನೇ ಈಗ ಮೊದ್ಲು ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥ ದೇಹಗಳ ಬಗ್ಗೆ ಹೇಳಿದ್ದಾರೆ. ನಾಳೆ ಅದೇ ತರ ಚಕ್ರಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಆ ಟೈಮ್ ಟೇಬಲ್ ಅದ್ಭುತವಾಗಿ ತಯಾರಾಗಿದೆ ಮಂಡಲ ಧ್ಯಾನಕ್ಕೆ. ಅದಕ್ಕೋಸ್ಕರ ತಿಳಿತಾ ಹೋಗ್ಬೇಕಷ್ಟೆ, ಜ್ಞಾನವನ್ನ ಸವಿತಾ ಹೋಗ್ಬೇಕು. ಹಂಗಾದ್ರೆ ಎಲ್ಲದೂ ಕೂಡ ನಮ್ ತಂತಾನೆ ಅರ್ಥ ಆಗ್ತಾ ಹೋಗ್ತದೆ ಅಂತ ಹೇಳಕ್ ಇಷ್ಟಪಟ್ಟೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಂದಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಕ್ಲಾರಿಫಿಕೇಶನ್ ಕೊಟ್ರಿ. ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ಅವಕಾಶಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಮ್ಯಾಮ್. ಹನುಮಂತರಾಜು ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಅಕ್ಕ, ಅದು ಇಲ್ಲಿ ಅದೇ ಧ್ಯಾನ ಮತ್ತೆ ವಿಷಯ ಮುಗಿದ ನಂತರ ಅದು ಸಂಬಂಧಪಟ್ಟಂತ ಪ್ರಶ್ನೆ ಕೇಳಿದ್ರೆ ಚಂದ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಸಮಯ ರಾತ್ರಿ ಆಗಿರೋದ್ರಿಂದ ಆ ಪ್ರಶ್ನೆ ಕೇಳ್ಕೊಂಡು ಅದಕ್ಕೆ ಉತ್ತರ ತಗೊಂಡೋದು ಬೇರೆಯವ್ರಿಗೂ ಅರ್ಥ ಆಗುತ್ತೆ ಮತ್ತೆ ಸಿಗುತ್ತೆ ಅನ್ನೋದು ನನ್ಗೆ ಅನಿಸ್ತಾ ಇದೆ. ಅರ್ಥ ಆಗಿಲ್ಲ, ವಿಷಯ ಮಾತಾಡಿದ್ರೆ ಒಳ್ಳೇದು ಅಂತ. ಹೇಗೆ ಸರ್? ಪ್ರಶ್ನೆ ಕೇಳ್ಬೇಕ ಅವ್ರು? ಅಲ್ಲ, ನಾ ಹೇಳ್ತಾ ಇರೋದು ಈಗ ಧ್ಯಾನ ಮುಗಿದು ಮತ್ತೆ ವಿಚಾರ ಮುಗಿದ ನಂತರ ಪ್ರಶ್ನೆಗೆ ಅಂತಾನೆ ಸಮಯ ಇಷ್ಟಂತ ಇರುತ್ತಲ್ಲ. ಹೌದು. ಆ ಪ್ರಶ್ನೆಯನ್ನ ಕೇಳಿ ಉತ್ತರನ ತಕೊಂಡ್ರೆ ಎಲ್ಲ ಇರೋಂತ ಎಲ್ಲ ಮಂದಿಗೂ ಅದು ವಿಷಯ ಸಿಗುತ್ತೆ ಅಂತ ನನ್ಗನ್ಸುತ್ತೆ. ಅಷ್ಟು ಮಾತ್ರ ಕೇಳೋದು ಒಳ್ಳೇದು ಅನ್ಸುತ್ತೆ, ಚಂದ ಅಂತ. ಓ ಸರಿ ಸರಿ, ಬೇರೆ ಎಲ್ಲ ಮಾತು ಬೇಡ, ಸಬ್ಜೆಕ್ಟ್ಗೆ ತಕ್ಕ ಪ್ರಶ್ನೆಯನ್ನ ಕೇಳಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಅಲ್ವಾ? ಥ್ಯಾಂಕ್ ಯು ವೆರಿ ಮಚ್ ಸರ್, ಒಳ್ಳೆ ಸಜೆಷನ್. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್, ಧನ್ಯವಾದ. ಓಕೆ, ಥ್ಯಾಂಕ್ ಯು. ಯಾರು ಹ್ಯಾಂಡ್ ರೈಸ್ ಇಲ್ಲ ಅನ್ಸುತ್ತೆ. ಒಂದು ಅಂಶವನ್ನ ಗಮನಕ್ಕೆ ತರಬೇಕಾಗಿದೆ. ಏನು ಅಂತಂದ್ರೆ, ಈ ಕಾರ್ಯಕ್ರಮ ಅವರು ಸರ್ ಹೇಳಿದ್ದು, ರಾಮರಾವ್ ಸರ್
ನಿಜವಾಗ್ಲೂ ಸತ್ಯ. ಯಾಕಂತಂದ್ರೆ ಎಲ್ರಿಗೂ ಎಲ್ಲ ಕಾರ್ಯಕ್ರಮದ ಬಗ್ಗೆ ತಿಳಿದಿಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಈ ಮಹಾವತಾರ್ ಸಂಸ್ಥೆ ಏನ್ ಈ ಧ್ಯಾನ ಕಾರ್ಯಕ್ರಮ, ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮವನ್ನ ಮಾಡ್ತಾ ಇದೆ. ಇದು ಪ್ರತಿದಿನ ಅಂದ್ರೆ ಈಗ ನಾನು ನಾಳೆ ಬಗ್ಗೆ ಹೇಳ್ತೇನೆ. ನಾಳೆ ಬೆಳಿಗ್ಗೆ 5 ಗಂಟೆಯಿಂದ ಪ್ರಾರಂಭ ಆಗುತ್ತೆ. 5 ಗಂಟೆಗೆ ಯೋಗಾಸನ ಪ್ರಾರಂಭ ಆಗುತ್ತೆ, ಪ್ರಾಣಾಯಾಮನ ಕಲಿಸ್ಕೊಡ್ತಾರೆ, ಆಮೇಲೆ ಅರ್ಧ ಗಂಟೆ ಧ್ಯಾನವನ್ನ ಮಾಡಿಸ್ತಾರೆ. ತದನಂತರ ನಮ್ಮ ಗೀತಾ ಮೇಡಮ್ ಹೇಳಿದ ಹಾಗೆ ತಜ್ಞರು ಅಂದ್ರೆ ಈ ಧ್ಯಾನದ ಬಗ್ಗೆ, ಯೋಗಿಗಳ ಬಗ್ಗೆ, ಮಹಾಪುರುಷರ ಬಗ್ಗೆ ಏನು ತಿಳಿದಿದ್ದಾರೆ ಇವರಿಂದ ಜ್ಞಾನ ಹಂಚಿಕೆಯನ್ನ ಮಾಡಲಾಗುತ್ತೆ. ಜೊತೆಗೆ ನಮ್ಮ ಗುರುಗಳಿಂದ ದಿವ್ಯ ಸಂದೇಶ, ನಮ್ಮ ಶರೀರವನ್ನ ಹೇಗೆ ಕಾಪಾಡ್ಕೊಳ್ಬೇಕು, ನಮ್ಮ ಸ್ವಾಸ್ಥ್ಯವನ್ನ ಕಾಪಾಡ್ಬೇಕಾದ್ರೆ ಯಾವ ಯಾವ ಸ್ವರ ಜ್ಞಾನದಿಂದ ಹಿಡಿದು ಮುದ್ರೆ ಇರ್ಬೋದು, ಅಕ್ಯುಪ್ರೆಷರ್ ಇರ್ಬೋದು, ಬೇರೆ ಬೇರೆ ಥೆರಪೀಸ್ಗಳು ಏನಿದೆ ಇದನ್ನ ಅಳವಡಿಸಿ ನಾವು ನಮ್ಮ ಶರೀರದಲ್ಲಿ ಇರತಕ್ಕಂತಹ ಒಂದು ಏನು ನಾವು ಔಷಧಿ ಅಂತ ಹೇಳಬಹುದು. ನಮ್ಮ ಶರೀರವೇ ಒಂದು ಔಷಧಿ, ನಾವೇ ಒಂದು ಆಸ್ಪತ್ರೆ, ವೈದ್ಯರ ಒಂದು ಸಮೂಹ ಅಂತ ಹೇಳಬಹುದು. ಇದನ್ನ ಹೇಗೆ ಕಾಪಾಡ್ಕೊಂಡು ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಬಹುದು ಅಂತ ಹೇಳತಕ್ಕಂತಹ ಒಂದು ಮಾಹಿತಿಯನ್ನ ಕೊಡ್ತಾರೆ. ಆಮೇಲೆ ಇಲ್ಲಿ ಧ್ಯಾನಕ್ಕೆ ಹೆದರ್ಕೊಳ್ಳುವ ಅಗತ್ಯ ಇಲ್ಲ. ನಾವು ಅದನ್ನೇ ಹೇಳ್ತೇವೆ. ಯಾವುದೇ ಸ್ಥಿತಿಯಲ್ಲಿ ಅಂದ್ರೆ ಕುರ್ಚಿ ಮೇಲೆ ಕುತ್ಕೋಬಹುದು, ಸೋಫಾದಲ್ಲಿ ಕುತ್ಕೋಬಹುದು, ಕೆಳಗಡೆನೂ ಕುತ್ಕೋಬಹುದು. ಈ ತರ ನಾವು ಧ್ಯಾನವನ್ನ ಮಾಡ್ಲಿಕ್ಕೆ ಹೇಳ್ತೇವೆ. ಜೊತೆಗೆ ನಾವು ಅರ್ಧ ಗಂಟೆ ಅಥವಾ 1 ಗಂಟೆ ಧ್ಯಾನವನ್ನ ಮಾಡಿಸ್ತಾ ಇದ್ದೇವೆ ಅಂದ್ರೆ ತಮಗೆ ಒಂದು ವೇಳೆ ಯಾವುದಾದ್ರೂ ಸಮಸ್ಯೆ ಬಂದಲ್ಲಿ ಖಂಡಿತ ಅದನ್ನ ಕಂಟಿನ್ಯೂ ಮಾಡಬೇಕು ಅಂತ ಇಲ್ಲ. ನಿಧಾನಕ್ಕೆ ನೀವು ಪೂರ್ಣವಾಗಿ ಧ್ಯಾನವನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬಹುದು. ಎಷ್ಟು ಸಮಯಾವಕಾಶ ನಿಮಗೆ ಆಗ್ತದೆ ಅಷ್ಟು ಸಮಯಾವಕಾಶದ ಜೊತೆಗೆ ನೀವು ಧ್ಯಾನವನ್ನ ಮಾಡಿ ನಂತರ ತಮ್ಮ ಶರೀರದಲ್ಲಿ ಯಾವುದೇ ಸಮಸ್ಯೆ ಬಂತು ಅಂತಂದ್ರೆ ಖಂಡಿತವಾಗ್ಲೂ ನೀವು ರೆಸ್ಟ್ ತಗೋಬಹುದು, ಅಥವಾ ನಿಮಗೆ ಹೇಗೆ ಕುತ್ಕೋಬೇಕು ಹಾಗೆ ಕುತ್ಕೊಳ್ಬಹುದು. ಇನ್ನೊಂದೇನು ಅಂತಂದ್ರೆ ಬೆಳಿಗ್ಗೆನೆ ಎದ್ದು ಮಾಡ್ಬೇಕು ಅಂತಿಲ್ಲ. ನಾನು ಬೆಳಿಗ್ಗೆ ಒಂದು ಧ್ಯಾನದ ಬಗ್ಗೆ ಹೇಳಿದೆ. ಕೆಲವು ಜನರು ಏನ್ ಮಾಡಿದ್ರಂದ್ರೆ ಬೆಳಿಗ್ಗೆ ಚಿಕ್ಕ ಮಕ್ಕಳಿರತಕ್ಕಂಥ ಸಂದರ್ಭದಲ್ಲಿ ಅಥವಾ ಯಜಮಾನರು ಕೆಲ್ಸಕ್ಕೆ ಹೋಗತಕ್ಕಂಥದ್ದು ಅಥವಾ ಮಹಿಳೆಯರೇ ಅವರೇ ಕೆಲ್ಸಕ್ಕೆ ಹೋಗತಕ್ಕಂಥ ಸಂದರ್ಭ ಬಂದಾಗ ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ಬೇಕು, ತಿಂಡಿ ಮಾಡ್ಬೇಕು. ಎಲ್ರಿಗೂ ಗೊತ್ತಿದೆ ಒಂದು ಮನೆ ಅಂತ ಹೇಳಿದಾಗ ಏನೇನ್ ಕೆಲಸ ಇರುತ್ತೆ ಅಂತ ಎಲ್ಲ ನಿಭಾಯಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಆದ ಕಾರಣ ಬಾಕಿಯನ್ನ ನಾವು ವಿಡಿಯೋದಲ್ಲಿ ಕೇಳ್ಕೋಬಹುದು. ಯಾಕಂತಂದ್ರೆ ಪ್ರತಿದಿನ ಏನು ನಾವು ಜ್ಞಾನವನ್ನ ಹಂಚಿಕೆ ಮಾಡ್ತೇವೆ ಇದನ್ನ ಅದೇ ದಿನದ ಸಂಜೆ ಸಮಯದಲ್ಲಿ ಅಥವಾ ಈಗ ಮಾಡಿದಂತ ಏನು ಜ್ಞಾನ ಹಂಚಿಕೆ ಇದೆ ಇದನ್ನ ನಾಳೆ ಯೂಟ್ಯೂಬ್ನಲ್ಲಿ ವಿಡಿಯೋವನ್ನ ನೀವು ಕೇಳ್ಕೋಬಹುದು. ಆದ್ರೆ ಧ್ಯಾನವನ್ನ ಎಲ್ಲರೂ ಸಮೂಹದಲ್ಲಿ ಕೂತ್ಕೊಂಡು ಮಾಡಿದ್ರೆ ಅದಕ್ಕೆ ಅದರ ಪ್ರತಿಫಲನೆ ಹೆಚ್ಚಾಗಿರುತ್ತೆ ಅಂತ ಹೇಳತಕ್ಕಂತ ಒಂದು ಬೇಡಿಕೆಯ ಮೇಲೆಗೆ 11:30 ಬೆಳಿಗ್ಗೆ 12:30 1 ಗಂಟೆಗಳ ಕಾಲ ಧ್ಯಾನವನ್ನ ಸಹ ಏರ್ಪಡಿಸಲಾಗಿದೆ. ಇದರಲ್ಲಿ ಸಹ ಕೆಲವರಿಗೆ ಭಯ ಇದೆ, ಒಂದ್ಸಲ ನಾವು ಕೂತ್ಕೊಂಡ್ ಬಿಟ್ರೆ ಹೇಳ್ಬಾರ್ದು ಏನೋ ಅಂತ. ಇಲ್ಲ, ತಮಗೆ 1/4 ಗಂಟೆ ಮಾಡ್ಲಿಕ್ಕೇನೆ ಸಾಧ್ಯತೆ ಇದೆ ಅಷ್ಟೇ ಮಾಡಿ, ಅರ್ಧ ಗಂಟೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಷ್ಟೇ ಮಾಡಿ, 1 ಗಂಟೆ ಕೂತ್ಕೊಂಡು ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ ಅಷ್ಟು ಮಾಡ್ಕೊಳ್ಳಿ. ಸೊ ಇದರಲ್ಲಿ ಯಾವುದೇ ಬಲಾತ್ಕಾರ ಇಲ್ಲ. ನಿಧಾನಕ್ಕೆ ಎಲ್ಲರೂ ಸಹ ಸಂಪೂರ್ಣ ಒಂದು ಧ್ಯಾನವನ್ನ ಮಾಡ್ಲಿಕ್ಕೆ ಖಂಡಿತ ಸಫಲರಾಗ್ತೀರಾ ಅಂತ ಹೇಳತಕ್ಕಂತ ಒಂದು ಭರವಸೆಯನ್ನ ಇಲ್ಲಿ ಕೊಡ್ತಾ ಇದ್ದೇನೆ. ತದನಂತರ ಕೆಲವರಿಗೆ ಮಧ್ಯಾಹ್ನ ಎಲ್ಲ ಮಕ್ಕಳು ಬಂದ್ಮೇಲೆ ಊಟ ಕೊಟ್ಟು ಎಲ್ಲ ಮಕ್ಕಳನ್ನ ಮಲಗಿಸಿದ ಮೇಲೆ ಒಂದು ಆರಾಮದ ಒಂದು ಸಮಯ. ಸೊ 3 ಗಂಟೆಯಿಂದ ಮಧ್ಯಾಹ್ನ 4:15 ಸಹ ಪುನಃ ಧ್ಯಾನ ಇದೆ ಅರ್ಧ ಗಂಟೆಯವರೆಗೆ. ಜೊತೆಗೆ ಜ್ಞಾನ ಹಂಚಿಕೆ ಅಲ್ಲಿಯೂ ಸಹ ಇದೆ, ಅದನ್ನು ಸಹ ಪಡ್ಕೊಳ್ಬಹುದು. ಆ ನಂತರ ಈ 9 ಗಂಟೆಯಿಂದ 10 ಗಂಟೆವರೆಗೆ 41 ದಿನಗಳ ಮಂಡಲ ಧ್ಯಾನ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದೇವೆ. ಇದರಲ್ಲಿ ಸಹ ಜಾಯಿನ್ ಆಗಿ ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಬಹುದು. ತದನಂತರ ಸಾಕಷ್ಟು ಜನಗಳು ರಾತ್ರಿಯ ಧ್ಯಾನವನ್ನ ಅಪೇಕ್ಷೆಯನ್ನ ಪಡ್ತಾರೆ. ಯಾಕಂದ್ರೆ ಶೂನ್ಯ ಧ್ಯಾನ, ಮೌನವಾಗಿ ಧ್ಯಾನ ಮಾಡಿ ಯೋಗ ನಿದ್ರೆಗೆ ಹೋಗತಕ್ಕಂಥವ್ರು, ಅದನ್ನ ಇಚ್ಛೆ ಪಡುವವರು ತುಂಬಾ ಜನ ಇದ್ದ ಕಾರಣ ಇದು ಸಹ ಎಲ್ಲ ಧ್ಯಾನಿಗಳ ಒಂದು ಅಪೇಕ್ಷೆಯ ಮೇಲೆಗೆ ಅಥವಾ ಡಿಮಾಂಡಿನ ಮೇರೆಗೆ ಪ್ರತಿದಿನ ರಾತ್ರಿ 11 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆವರೆಗೆ ಧ್ಯಾನವನ್ನ ಮಾಡಲಾಗುತ್ತೆ. ಇದು ಅವರವರ ಒಂದು ಅಗತ್ಯಕ್ಕೆ, ಅವಕಾಶಕ್ಕೆ, ಅವರವರ ಒಂದು ದೇಹ ಹೇಗೆ ಒಂದು ನಮಗೆ ಸಹಕಾರವನ್ನ ಕೊಡುತ್ತೆ ಅದರ ಮೇಲೆ ಹೊಂದಿಕೊಂಡು ಹೋಗತಕ್ಕಂಥದ್ದು. ಇದರಲ್ಲಿ ಯಾವುದೇ ಬಲಾತ್ಕಾರ ಇಲ್ಲ. ಆದರೆ ಈ ಧ್ಯಾನವನ್ನ ಮಾಡ್ತಾ ಮಾಡ್ತಾ ಬಂದಾಗ ನಾವು ಅನುಭವಿಸತಕ್ಕಂಥ ಅನುಭವ ಅದು ಬೇರೆನೇ ಆಗಿರ್ತದೆ. ನಮ್ಮ ಈ ಜ್ಞಾನ ಹಂಚಿಕೆಯಿಂದ ನಾವು ಸಾಕಷ್ಟು
ನಮ್ಮ ಶರೀರದ ಬಗ್ಗೆ ಆಗ್ಲಿ, ಈಗ ನಂದಾ ಮೇಡಮ್ ಹೇಳಿದ್ರು 7 ಶರೀರ ಅಂತ. ಎಷ್ಟೋ ಜನ ಇದು ಏನು ಅಂತ ಕಲ್ಪನೆನೇ ಇಲ್ಲದೆ ಇದ್ದವರು ಸಹ ಇರ್ಬೋದು, ನನ್ನನ್ನು ಸೇರಿ. ಈಗ ನಾಳೆ ನೋಡಿದ್ರೆ ಚಕ್ರ ಧ್ಯಾನವನ್ನ ಹೇಳ್ತಾರೆ. ಎಷ್ಟೋ ಜನಕ್ಕೆ ಇದರ ಬಗ್ಗೆ ಎಲ್ಲ ಅನುಭವನೇ ಇಲ್ಲ. ಹೀಗೆ ಮುಂದುವರಿದುಕೊಂಡೇ ಹೋಗ್ತದೆ. ಆ ನಂತರ ಶುಕ್ರವಾರ ನಮ್ಮ ಲಿಂಕ್ ಅಲ್ಲಿ ತಾವು ನೋಡಬಹುದು, ಸಮಗ್ರ ಜೀವನ ಶೈಲಿ ಅಂತ ಕೊಟ್ಟಿದ್ದೇವೆ. ಯಾಕಂತಂದ್ರೆ ನಮ್ಮ ಜೀವನವನ್ನ ಉತ್ತಮ ಒಂದು ಅಭ್ಯಾಸದೊಂದಿಗೆ ಇಟ್ಟುಕೊಂಡಂತ ಪಕ್ಷದಲ್ಲಿ ನಾವು ಆರೋಗ್ಯವನ್ನ ಬಹಳ ಚೆನ್ನಾಗಿ ಕಾಯ್ದುಕೊಳ್ಳಬಹುದು. ನಾವು ಆಂಟಿ ಏಜಿಂಗ್ ಅಂತ ಹೇಳ್ಕೊಂಡು ಏನೋ ಫ್ರೂಟ್ಸ್ ತಿನ್ನೋದು, ಯಾವುದೋ ಸೌಂದರ್ಯ ವರ್ಧಕಗಳನ್ನು ಹಾಕತಕ್ಕಂಥದ್ದು ಅಲ್ಲ. ನಮ್ಮ ದೇಹದಲ್ಲಿ ನಾವೇ ಹೇಗೆ ಔಷಧಿಯ ರೂಪದಲ್ಲಿರತಕ್ಕಂತಹ ನಮ್ಮ ಬೇರೆ ಬೇರೆ ಅಭ್ಯಾಸಗಳಿಂದ ಆರೋಗ್ಯವನ್ನ ಪಡ್ಕೊಳ್ಬಹುದು ಅಂತ ಹೇಳತಕ್ಕಂಥ ಅಂಶವನ್ನ ಗಮನಕ್ಕೆ ತರ್ತಾ ಇದ್ದೇನೆ. ಜೊತೆಗೆ ಶನಿವಾರ ವಿಶೇಷ ಸಂಚಿಕೆ ಅಥವಾ ವಿಶೇಷ ಕಾರ್ಯಕ್ರಮ. ಇದರಲ್ಲಿ ನಮ್ಮ ಮಹತಾರ್ ಫೌಂಡೇಶನ್ ಸಂಸ್ಥಾಪಕರು ಆಗಿರತಕ್ಕಂತಹ ಡಾಕ್ಟರ್ ರಂಗನಾಥ್ ಗುರುಗಳು ಬಂದು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಒಂದು ವೇಳೆ ತಮಗೇನಾದ್ರೂ ಈ ವಿಷಯದ ಬಗ್ಗೆ ನಮಗೆ ತಿಳ್ಕೋಬೇಕು ಅಂತಂದ್ರೆ ಅದಕ್ಕೆ ಸಹ ಅವಕಾಶವನ್ನ ನಮ್ಮ ಗುರುಗಳು ಕೊಡ್ತಾ ಇದ್ದಾರೆ. ಇದು ಎಲ್ಲದರ ಒಂದು ಸದುಪಯೋಗವನ್ನ ಪಡ್ಕೊಳ್ಬೇಕು ಅಂತ ನಾನು ಈ ವೇದಿಕೆಯ ಪರವಾಗಿ, ಜೊತೆಗೆ ಮಹತಾರ್ ಸಂಸ್ಥೆಯ ಪರವಾಗಿ ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ. ಸಮಯಾವಕಾಶ ಆಗಿದೆ. ಯಾವುದೇ ಪ್ರಶ್ನೆ ಅಥವಾ ಏನು ಡೌಟ್ಸ್ ಇಲ್ಲ ಅಂತ ಅಂದ್ಕೊಂಡು ನಾವು ಈ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ. ಇಷ್ಟು ಒಂದು 9 ಗಂಟೆಯಿಂದ 10 ಗಂಟೆವರೆಗೆ ನಮ್ಮ ನಿಗದಿತ ಕಾರ್ಯಕ್ರಮ ಏನಿದೆ ಅದಕ್ಕೆ ತಾವೆಲ್ಲರೂ ಸಹಕಾರವನ್ನ ನೀಡಿ ಧ್ಯಾನ ಮಾಡಿದ್ದೀರಾ, ಜ್ಞಾನವನ್ನ ಹಂಚಿಕೆಯನ್ನ ಕೇಳ್ಕೊಂಡಿದ್ದೀರಾ, ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದೀರಾ, ಪ್ರಶ್ನೆಗಳನ್ನ ಕೇಳಿದ್ದೀರಾ. ಎಲ್ರಿಗೂ ಸಹ ಈ ವೇದಿಕೆಯ ಪರವಾಗಿ ಧನ್ಯವಾದಗಳು. ಜೊತೆಗೆ ಈ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಿರತಕ್ಕಂತಹ ನಮ್ಮ ಮಹತಾರ್ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ರಂಗನಾಥ್ ಸರ್ಗೆ, ಜೊತೆಗೆ ಈ ಒಂದು ವೇದಿಕೆಯನ್ನ ಬಹಳ ಸಕ್ಸಸ್ಫುಲ್ ಆಗಿ ಯಶಸ್ವಿಯಾಗಿ ನಡೆಸಲಿಕ್ಕೆ ಪ್ರಯತ್ನ ಮಾಡ್ತಿರತಕ್ಕಂಥ ಅವರ ಸಿಬ್ಬಂದಿಗಳು, ಹಾಗೆ ಎಲ್ಲ ಜ್ಞಾನಿಗಳು, ಧ್ಯಾನಿಗಳು ಎಲ್ಲರಿಗೂ ಸಹ ನನ್ನ ಧನ್ಯವಾದಗಳನ್ನ ಹೇಳಿ ಈ ಒಂದು ಕಾರ್ಯಕ್ರಮ, ಇವತ್ತಿನ ಧ್ಯಾನ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ. ಥ್ಯಾಂಕ್ ಯು.